गुरुर्ब्रह्मा गुरुर्विष्णुः गुरुर्देवो महेश्वरः गुरुरेव परं ब्रह्म तस्मै श्री गुरवे नमः। नमः शान्ताय दिव्याय सत्यधर्मस्वरूपिणे स्वानन्दामृततृप्ताय श्रीधराय नमो नमः। श्रीधराय नमो नमः। राम 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 सीता ರಾಮಾಯನ್ನೀರು ಅಮರಪತಿಯ ದಿವ್ಯ ನಾಮ ಅಂದಿಗೋದಗಿ ಬಾರದೋ ರಾಮ 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 ಸೀತಾ ರಾಮಾಯನ್ನೀರು ಭರದಿಯ ಮನ ಭಟರು ಬಂದು ಹೊರಡಿರೆಂದು ಮೆಟ್ಟಿ ಮುರಿಯೇ ಭರದಿಯ ಮನ ಭಟರು ಬಂದು ಹೊರಡಿರೆಂದು ಮೆಟ್ಟಿ ಮುರಿಯೇ ಕೊರಳಿಗಾತ್ಮ ಸೇರಿದಾಗ ಹರಿಯ ನಾಮ ಒದಗದೋ ರಾಮ 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 ಸೀತಾ ರಾಮಾಯನ್ನೀರು ಇಂದ್ರಿಯಗಳೆಲ್ಲ ಕೂಡಿ ಬಂದು ತನುವ ಮುಸುಕಿದಾಗ ಇಂದ್ರಿಯಗಳೆಲ್ಲ ಕೂಡಿ ಬಂದು ತನುವ ಮುಸುಕಿದಾಗ ಸಿಂಧು ಸುಧೆಯ ಪತಿಯ ನಾಮ ಅಂದಿಗೋದಗಿ ಬಾರದೋ ರಾಮ 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 ಸೀತಾ ರಾಮಾಯನ್ನೀರು ಕೆಟ್ಟ ಜನ್ಮದಲ್ಲಿ ಹುಟ್ಟಿ ದುಷ್ಟ ಕರ್ಮ ಮಾಡಿದೇಹ ಕೆಟ್ಟ ಜನ್ಮ
ಜನ್ಮದಲ್ಲಿ ಹುಟ್ಟಿ ದುಷ್ಟ ಕರ್ಮ ಮಾಡಿದೆ ಬಿಟ್ಟು ಹೋಗುವಾಗ ಪುರಂದರ ವಿಠಲ ನಾಮ ಒದಗದೋ ರಾಮ 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 ಸೀತಾ ರಾಮಾಯನ್ನೀರೋ ರಾಮಾಯನ್ನೀರೋ ಶ್ರೀ ರಾಮಚಂದ್ರ ಭಗವಾನ್ ಕಿ ಪವನ ಸುತ ಹನುಮಾನ್ ಕಿ ಶ್ರೀಧರರ ದಶೋಪನಿಷತ್ ಸಾರ ರಾಮಭದ್ರ ಸ್ತೋತ್ರ ಮೊದಲನೇ ಶ್ಲೋಕ. ಶ್ರೀಮದ್ ರಾಮಪದಾರವಿಂದ ಮಧುಯೇ ಗಂಗಾ ಸರಾಗ ಅಮೀ ಸೇವಂತೆ ಸನಕಾ ಶುಕಾದಿಮುನಯಃ ತೇಷಾಂ ನ ಕಾಚಿತ್ ಸ್ಪೃಹಾ ಶ್ರೀಮದ್ ರಾಮಪದಾರವಿಂದ ಮಧುನೋ जानन्ति वै ते रसं तत्स्वादात् परसौख्यदा भवति या सा स्यात् स्थितिर्नः सदा ಹನ್ನೊಂದನೇ ಶ್ಲೋಕ ನೋಡಿ. ಏನೇದಂ ಮನ ಇಂದ್ರಿಯಾಣಿ ಚ ತಥಾ ಪ್ರಾಣಾ ಜಗಜ್ಜಾಯತೆ ಜನ್ಮಾದಿಷ್ವಪಿ ಜಾಗ್ರದಾದಿಷು ತಥಾ ಯಜ್ಞಾಪಕಂ ವಿಸ್ಫುಟಂ ಯಸ್ಮಿನ್ ಸರ್ವಜಗತ್ ಪ್ರತಿಷ್ಠಿತಮಿದಂ ರಜ್ವಾಂ ಯಥಾ ಹಿ ಭ್ರಮಃ ಪ್ರಜ್ಞಾನಂ ಪ್ರಭುರಾಮರೂಪಮಚಲಂ ತಚ್ಚಿಂತಯೇ ಸಿದ್ಧಯೇ ಯೋ ಭೂಮಾ ಸುಖಮದ್ವತ್ ಮದ್ವಿತೀಯ ಮಧುನಾ ಜಾನೀಹಿ ತತ್ವಂ ಬೃಹತ್ ತತ್ ಶ್ರೀರಾಮಪದಾತ್ಮರೂಪಮಿತಿ ಯತ್ ಸೂಕ್ಷ್ಮಾಚ್ಚ ಸೂಕ್ಷ್ಮಂ ಪರಂ ಶ್ರದ್ಧತ್ವೇತಿ ಪುನಶ್ಚ ತತ್ವಮಸಿ ಭೇರಾಂ
ಭ್ರೂತೇಷು ತಿರ್ನೈಕಧಾ ಜ್ಞಾತ್ವಾ ಸ್ವಲ್ಪಮಿದಂ ಹಿಮತ್ಯಮಿಹ ಯತ್ ಸತ್ಯಂ ಭಜೆ ತತ್ಪದಂ ಯೋ ಭೂಮಾ ಸುಖಮದ್ವಿತೀಯಮಧುನಾ ಜಾನೀಹಿ ತತ್ವಂ ಬೃಹತ್ ತತ್ ಶ್ರೀರಾಮಪದಾತ್ಮರೂಪಮಿತಿ ಯತ್ ಸೂಕ್ಷ್ಮಾಚ್ಚ ಸೂಕ್ಷ್ಮಂ ಪರಂ ಶ್ರದ್ಧತ್ಸ್ವೇತಿ ಪುನಶ್ಚ ತತ್ವಮಸಿ ಭೋ ಭೂತೇಷು ತಿರ್ನೈಕಧಾ ಜ್ಞಾತ್ವಾ ಸ್ವಲ್ಪಮಿದಂ ಹಿಮತ್ಯಮಿಹ ಯತ್ ಸತ್ಯಂ ಭಜೆ ತತ್ಪದಂ ಬ್ರಹ್ಮಾಗ್ರೇ ಯದವೇದಹಂ ಪುನರಿದಂ ತತ್ಸರ್ವಮೇವಾಭವತ್ ನಾಸ್ತ್ಯಸ್ಮಾದಪರಂ ಯತೋ ಜಗದಿದಂ ಬ್ರಹ್ಮೈವ ಸರ್ವಂ ಖಲು ತತ್ಯೋ ಬುದ್ಧ್ಯತಸೋ ಭವತ್ತದಪರಂ ನಾಸೀತ್ ಸ ಏವಾದ್ವಯಃ ಜ್ಞಾತ್ವಾ ಶ್ರೀ ಗುರುರಾಮರೂಪಮಭಯಂ ಚಾಶ್ರಿತ್ಯ ಧನ್ಯಾ ವಯಂ ಉಪನಿಷತ್ತಿನ ಸಾರವನ್ನು ಕುರಿತಾದ ತತ್ವವನ್ನು ಶ್ರೀಧರರು ಪ್ರಭು ರಾಮನ ಪಾದಪದ್ಮಗಳು ಅಥವಾ ಪ್ರಭು ರಾಮನ ರೂಪ ಅಥವಾ ಅವನ ಸ್ಥಿತಿ ಅನ್ನುವಂಥ ರೀತಿಯಲ್ಲಿ ಚಿಂತನೆಯನ್ನು ಮಾಡ್ತಾ ಇದ್ದಾರೆ ಇಲ್ಲಿ. ಯಾಕಂದರೆ ಶ್ರೀಧರರಿಗೆ ಭಗವಂತ ಶ್ರೀರಾಮಚಂದ್ರ ಅಂತಕ್ಕಂಥವನು ಒಂದು ಆರಾಧ್ಯ ದೈವ. ಏನೇದಂ ಮನ ಇಂದ್ರಿಯಾಣಿ ಚ ತಥಾ ಪ್ರಾಣ ಜಗಜ್ಜಾಯತೆ. ಗಮನಿಸಿ, ಯಾವುದೇ ಉಪನಿಷತ್ತನ್ನು ತೆಗೆದುಕೊಳ್ಳಿ, ಯಾವುದೇ ಪ್ರಕರಣ ಗ್ರಂಥಗಳನ್ನು ತೆಗೆದುಕೊಳ್ಳಿ, ಎಲ್ಲ ಉಪನಿಷತ್ತು ಎಲ್ಲ ಗ್ರಂಥಗಳ ಸಾರ ಅನ್ನೋದು ಒಂದೇ. ಯಾವುದನ್ನು ಕುರಿತು ಚಿಂತನೆಯನ್ನು ಮಾಡ್ತಾ ಇದೆ? ಇಂದ್ರಿಯ ಮನಸ್ಸು ಬುದ್ಧಿಗಳನ್ನು ದಾಟಿರ್ತಕ್ಕಂತಹ, ಎಚ್ಚರ ಕನಸು ನಿದ್ರೆಯನ್ನು ದಾಟಿರ್ತಕ್ಕಂತಹ, ಪಂಚಕೋಶಗಳನ್ನು ದಾಟಿರ್ತಕ್ಕಂತಹ, ಶರೀರತ್ರಯಗಳನ್ನು ದಾಟಿರ್ತಕ್ಕಂತಹ ಶುದ್ಧ ತತ್ವ. ನಮ್ಮ ಮಿತ್ರೊಬ್ಬರಿದ್ದರು, ಭಾಳ ಸುಂದರವಂತ ಒಂದು ಘಟನೆಯನ್ನು ಹೇಳೋರು ಯಾವಾಗಲೂ. ಸಾಮಾನ್ಯವಾಗಿ ಹಿಂದಿನಿಂದಲೂ ಕೂಡ ಅಷ್ಟೇ ಚಾತುರ್ಮಾಸ್ಯದ ಸಮಯದಲ್ಲಿ ಸಾಧುಗಳು, ಸನ್ಯಾಸಿಗಳು
ಯಾವಾಗಲೂ ಪರ್ಯಟನೆ ಮಾಡ್ತಾ ಇರ್ತಾರೆ ಅವರು. ಆ ಮಳೆಗಾಲದ ಸಮಯದಲ್ಲಿ ಒಂದು ಕಡೆಗೆ ಅವರು ಸ್ಥಿರವಾಗಿರ್ತಾರೆ, ಯಾಕಂದರೆ ಮಳೆ ಓಡಾಡಲಿಕ್ಕೆಲ್ಲ ಆಗೋದಿಲ್ಲ ಅಂಥೇಳಿ. ಹಾಗೆ ಊರಿಂದ ಊರಿಗೆ ಹೋಗ್ತಾ ಇರುವಾಗ ಒಬ್ಬ ಸನ್ಯಾಸಿ ಅವನೊಂದು ಹಳ್ಳಿಗೆ ಬರ್ತಾನೆ. ಹಳ್ಳಿಯಲ್ಲಿ ವಾಸವಾಗಿರ್ತಾನೆ. ಅಲ್ಲಿನ ಹಿರಿಯರೆಲ್ಲರೂ ಸೇರಿ ವಿಚಾರ ಮಾಡ್ತಾರೆ, ಶ್ರಾವಣ ಮಾಸ ಬಂತು, ಶ್ರಾವಣ ಮಾಸದಲ್ಲಿ ಶ್ರವಣ ಭಾಳ ಶ್ರೇಷ್ಠ, ಅದರಿಂದ ಶ್ರಾವಣ ಮಾಸದಲ್ಲಿ ಶ್ರವಣ ಮಾಡಬೇಕು, ತತ್ವಚಿಂತನೆಯನ್ನು ಮಾಡಬೇಕು. ಅದಕ್ಕೆ ಅವ್ರು ಕೇಳ್ತಾರೆ, ಕರೆಕ್ಟ್ ಯಾರು ಒಳ್ಳೇದು ಹೇಳೋರು ಯಾರಿದ್ದಾರೆ ಇಲ್ಲಿ? ಅವರಂದ್ರೆ ಇಲ್ಲ, ಒಬ್ಬ ಸನ್ಯಾಸಿ ಬಂದಿದ್ದಾನೆ, ಊರೊಳಗಡೆ ಇದ್ದಾನೆ, ದೇವಸ್ಥಾನದಲ್ಲಿ ವಾಸವಾಗಿದ್ದಾನೆ, ದಿವಸ ಒಂದು 4-5 ಮನೆಗೆ ಭಿಕ್ಷೆಗೆ ಬರ್ತಾನೆ, ಅವ್ರಿಗೆ ಯಾಕೆ ಕೇಳಬಾರ್ದು? ಒಂದು ದಿವಸ ಕರೆಯೋಣ ಸಾಕು, ಪೂರ್ತಿ ಶ್ರಾವಣ ಮಾಸ ಎಲ್ಲ ಒಂದು ತಿಂಗಳೆಲ್ಲ ನಮಗೂ ಆಗುತ್ತೋ ಇಲ್ಲೋ, ಅವ್ರಿಗೂ ಆಗುತ್ತೋ ಇಲ್ಲೋ, ಅವ್ರಿಗೇನು ಕಮಿಟ್ಮೆಂಟ್ಗಳು ಏನೋ ಗೊತ್ತಿಲ್ಲ, ಒಂದು ದಿವಸ ಕರೆಯೋಣ. ಸರಿ, ಹೋಗಿ ಎಲ್ಲ ಹಿರಿಯರು ಹೋಗಿ ಕರೆದ್ರು, ನಿಮ್ಗಾಗತ್ತೆ ಅಂದರು. ಅವನಂದ ನಂಗೆ ಕೆಲಸನೇ ಇಲ್ಲ, ಬಾ ಅಂದರೆ ಬರ್ತೀನಿ. ಸರಿ, ಸೇರಿದರು. ಎಷ್ಟು ಜನರಿಗೆ ಸಾಧ್ಯ ಇದೆ ಎಲ್ಲರಿಗೂ ಕೂಡ ಹೇಳಿದರು, ಎಲ್ಲರೂ ಬಂದರು. ಪ್ರವಚನ ಆರಂಭ ಆಯಿತು. ಅರ್ಧ ಮುಕ್ಕಾಲು ಗಂಟೆ ಪ್ರವಚನ ಇತ್ತು. ಭಾಳ ಅದ್ಭುತವಾಗಿ ಮಾತಾಡಿದರು, ಭಾಳ ಸುಂದರವಾಗಿ ಮಾತಾಡಿದರು. ಇಷ್ಟು ಖುಷಿ ಆಯಿತು ಜನರಿಗೆ. ಅವರಂದರು ಇವರು ಇಷ್ಟು ಚೆನ್ನಾಗಿ ಮಾತಾಡ್ತಾರೆ ಅನ್ನೋ ಐಡಿಯಾನೇ ಇರಲಿಲ್ಲ ಅವ್ರಿಗೆ. ಪ್ರವಚನ ಎಲ್ಲ ಆದಮೇಲೆ ಶಿಷ್ಯ ವೃಂದ ಬಂದು ಹೇಳ್ತು, ಸ್ವಾಮೀಜಿ ನೀವು ತಪ್ಪು ತಿಳಿಯಲ್ಲ ಅಂದರೆ ನಾಳೆನೂ ಮಾಡ್ತೀರ? ನನಗೆ ಕೆಲಸನೇ ಇಲ್ಲ, ನಾಳೆನೂ ಬರ್ತೀನಿ. ಇವತ್ತು ಕೇಳಿದ ಜನ ಮನೆಗೆ ಹೋದರು, ಅಕ್ಕಪಕ್ಕದವ್ರಿಗೆಲ್ಲ ಹೇಳಿದ್ರು, ಏನೊಬ್ಬರು ಬಂದಿದ್ದಾರೆ, ಏನು ಅದ್ಭುತವಾಗಿ ಮಾತಾಡ್ತಾರೆ, ಭಾಳ ಸುಂದರವಾಗಿ ಮಾತಾಡ್ತಾರೆ ಅವರು. ಮೊದಲನೇ ದಿವಸಕ್ಕಿಂತ ಡಬಲ್ ಆಗೋಯ್ತು ಜನ. ಎಲ್ಲರೂ ಕೂತ್ಕೊಂಡು ಪ್ರವಚನ ಆರಂಭ ಆಯಿತು. ಪ್ರವಚನ ಮುಗೀತು, ಎಲ್ಲರೂ ಜೋರ ಚಪ್ಪಾಳೆ ತಟ್ಟಿದ್ರು. ಅಲ್ಲಿ ಒಂದೇ ಒಂದು ಸಮಸ್ಯೆ ಏನಂತಂದರೆ, ಮೊದಲನೇ ದಿವಸ ಬಂದವರಿಗೆ ಮಾತ್ರ ಸ್ವಲ್ಪ ಬೇಸರ ಆಯಿತು. ಯಾಕಂದರೆ ಮೊದಲನೇ ದಿವಸ ಏನು ಮಾತಾಡಿದ್ರು ಅಕ್ಷರಶಃ ಅದನ್ನೇ ಅವರು ರಿಪೀಟ್ ಮಾಡಿದರು. ಅಕ್ಷರಶಃ ಒಂದೊಂದು ಶಬ್ದ ಎಲ್ಲೆಲ್ಲಿ ಪಾಸ್ ಕೊಟ್ಟಿದ್ರು, ಎಲ್ಲೆಲ್ಲಿ ಯಾವ ಎಕ್ಸಾಂಪಲ್ ಕೊಟ್ಟಿದ್ರು ಅದನ್ನೇ ಹೇಳಿದರು. ಆದರೆ ಎರಡನೇ ದಿವಸ ಬಂದವರಿಗೆ ಫಸ್ಟ್ ಟೈಮ್ ಅಲ್ವಾ, ತುಂಬ ಖುಷಿ ಆಯಿತು. ಸ್ವಾಮೀಜಿ ನಾಳೆ ನಾವು ಮಾಡ್ತೀನಿ ನಾನು. ಹೀಗೆ ಒಂದು ವಾರ ಆಯಿತು. ಒಂದು ವಾರ ಆದ ಕೂಡಲೇ ಮೊದಲನೇ ದಿವಸ ಬಂದವರಿಗೆ ಹೆಚ್ಚು ಕಡಿಮೆ ಅವ್ರ ಪ್ರವಚನ ಬಯಾರ್ಟ್ ಆಗಿಬಿಟ್ಟಿತ್ತು. ಎಷ್ಟು ದಿವಸ ಅಂತ ತಡ್ಕೋತೀರ? ಅವರು ಕೇಳಿದರು, ಸ್ವಾಮೀಜಿ ನಿಮಗೆ ಇದು ಒಂದೇ ಪ್ರವಚನ ಬರುತ್ತಾ ಅಥವಾ ಬೇರೆದು ಬರುತ್ತಾ? ಅವ್ರ ಹತ್ರ ಬರುತ್ತೆ, ನನಗೆ ಬೇಕಾದಷ್ಟು ಬರ್ತೇನೆ. ಮತ್ತು ಹೇಳಿ, ನಾನೇನು ಹೇಳಿದ್ದೀನಿ ಅದನ್ನು ನೀವು ಫಸ್ಟ್ ಮಾಡಿ, ಆಮೇಲೆ ಒಂದಿಂದ ಹೇಳ್ತೀನಿ ನಾನು. ಅವರಂದರು, ನಾವು ನೀವು ಪ್ರವಚನ ಅಷ್ಟೇ ಮಾಡಲಿಕ್ಕೆ ಹೇಳಿದ್ದು, ನಾವು ಮಾಡ್ತೀವಿ ಅಂತ ನಾವೆಲ್ಲ ಹೇಳಿದ್ದೀವಿ, ನಾವು ಹೇಳೇ ಇಲ್ಲ. ಮತ್ತು ನಿಮ್ಮ ಪಾಡಿನ ಮಾಡ್ಕೊಂಡು ಹೋಗ್ತಾ ಇರಬೇಕಷ್ಟೇ, ನಾವೇನು ಮಾಡ್ತೀವಿ ಮಾಡಬಾರ್ದು ಅದೆಲ್ಲ ನಾವು ಡಿಸೈಡ್ ಮಾಡೋದು. ಇಲ್ಲ 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 ನೀವು ಮಾಡೋ ತನಕ ನಾನು ಇದನ್ನೇ ಹೇಳೋದು. ಕೊನೆಗೆ ಮೊದಲನೇ ದಿವಸ, ಎರಡನೇ ದಿವಸ, ಮೂರನೇ ದಿವಸ ಬಂದವರೆಲ್ಲ ನಿಧಾನಕ್ಕೆ ಕಮ್ಮಿ ಆದರು ಜನ. ಫಸ್ಟಾಗಿ ಕೇಳಿದವ್ರು ಮಾತ್ರ ಬರಲಿಕ್ಕೆ ಶುರು ಮಾಡಿದ್ರು. 1 ತಿಂಗಳಾಯಿತು, 2 ತಿಂಗಳಾಯಿತು. ಕೊನೆಗೆ ಅವ್ರು ಒಬ್ಬರೇ ಪ್ರವಚನ ಮಾಡಲಿಕ್ಕೆ ಶುರು ಮಾಡಿದ್ರು, ಜನ ಯಾರೂ ಬರಲೇ ಇಲ್ಲ. ಸಮಸ್ಯೆ ಏನಾಯಿತು ಅಂತಂದ್ರೆ, ರಸ್ತೆಯಲ್ಲಿ ಕೂಡ ಜನ ಓಡಾಡೋದನ್ನು ಬಿಟ್ಬಿಟ್ರು. ಯಾಕಂದರೆ ರಸ್ತೆಯಲ್ಲಿ ಓಡಾಡಿದ್ರು ಕೂಡ ಅದೇ ಪ್ರವಚನ ಕೇಳಿಸ್ತಾ ಇತ್ತು. ಆದರೆ ಭಗವಂತ ಶ್ರೀಕೃಷ್ಣ ಕೂಡ ಇದೇ ರೀತಿಯ ಪ್ರವಚನವನ್ನೇ ಮಾಡಿದ ಅರ್ಜುನನಿಗೆ. ಆದರೆ ಹೇಳುವ ಶೈಲಿ ಬೇರೆ ಇತ್ತು, ಹೇಳುವ ರೀತಿ ಬೇರೆ ಇತ್ತು. 2ನೇ ಅಧ್ಯಾಯಕ್ಕೆ ಸಾಂಖ್ಯಯೋಗ ಅಂತ ಹೆಸರು ಕೊಟ್ಟರೆ, 3ನೇ ಅಧ್ಯಾಯಕ್ಕೆ ಕರ್ಮಯೋಗ ಅಂತ ಹೆಸರು ಕೊಟ್ಟ, 4ನೇ ಅಧ್ಯಾಯಕ್ಕೆ ಜ್ಞಾನ ಯೋಗ ಅಂತ ಹೆಸರು ಕೊಟ್ಟ, 5ನೇ ಅಧ್ಯಾಯಕ್ಕೆ ಸನ್ಯಾಸ ಯೋಗ ಅಂತ ಹೆಸರು ಕೊಟ್ಟ. ಅದೇ ಶಬ್ದಗಳ ಪ್ರಯೋಗ ಬೇರೆ ಇತ್ತು, ವಿಷಯ ಅದೇ ಆದರೂ ಕೂಡ ಹೇಳುವ ಶೈಲಿ ಬೇರೆ ಇತ್ತು. ಹಾಗೆ ನಮ್ಮ ಮನಸ್ಸಿಗೆ ಒಂದೇ ಥರ ಹೇಳ್ಬಿಟ್ರೆ ಸ್ವಲ್ಪ ಬೇಸರವಾಗುತ್ತೆ. ಅಯ್ಯೋ ಅದೇ ಇಂದ್ರಿಯಗಳು, ಅದೇ ಪಂಚಕೋಶ, ಅದೇ ಎಚ್ಚರ ಕನಸು ನಿದ್ರೆ, ಬೇರೆ ದಾರಿ ಇಲ್ಲ, ಇರೋದೇ ಅದು ಒಂದು.
ಎಲ್ಲಿ ಸಿಕ್ಕಾಕೊಂಡಿದ್ದೀವಿ ನಾವು? ಈ ಶರೀರದಲ್ಲಿ ಇದು ನಾನು, ಇದು ನನ್ನದು ಅಂತಕ್ಕಂಥ ಭಾವ. ಈ ಶರೀರದಲ್ಲಿ ಇಲ್ವೇ? ನನ್ನಷ್ಟು ತಿಳಿದವರು ಯಾರಿಲ್ಲ, ನನ್ನಷ್ಟು ವಿದ್ಯಾವಂತರು ಯಾರಿಲ್ಲ, ನನ್ನಷ್ಟು ಬುದ್ಧಿವಂತರು ಯಾರಿಲ್ಲ. ಇಲ್ಲಿ ಸಿಕ್ಕಾಕೊಂಡಿದ್ದೀವಿ. ಇಲ್ಲ, ಹೊರಗಡೆ ಜಗತ್ತಲ್ಲಿ ಸಿಕ್ಕಾಕೊಂಡಿದ್ದೀವಿ. ನಂದು ಇಷ್ಟು ಎಕರೆ ಜಾಗ ಇದೆ, ಇಷ್ಟು ಸಂಪತ್ತಿದೆ, ಇಷ್ಟು ಐಶ್ವರ್ಯ ಇದೆ, ಇಷ್ಟು ಏನೇದಂ ಮನ ಇಂದ್ರಿಯಾಣಿ ಚ ತಥಾ ಪ್ರಾಣ ಜಗಜ್ಜಾಯತೆ. ಹೇ, ಈ ಶರೀರ, ಈ ಇಂದ್ರಿಯ, ಈ ಮನಸ್ಸು, ಬುದ್ಧಿ ಇವುಗಳು ಸ್ವತಂತ್ರವಲ್ಲ. ಮತ್ತು ಇವುಗಳನ್ನು ದಾಟತಕ್ಕಂಥ ಒಂದು ಶುದ್ಧ ತತ್ವವಿದೆ, ಅದು ನೀನು. ಅದರ ಕಡೆಗೆ ನಿನ್ನ ಲಕ್ಷ್ಯವಿರಲಿ, ಇವುಗಳ ಕಡೆಗೆ ಬೇಡ. ಮತ್ತು ಅಂತಃಕರಣದ ಒಳಗಡೆಗೆ ಏನು ಪ್ರಾಣ ಅನ್ನೋದು ಏನು ಕೆಲಸವನ್ನು ಮಾಡ್ತಾ ಇದೆ, ಆ ಪ್ರಾಣವೂ ಕೂಡ ಕೆಲಸ ಮಾಡ್ತಾ ಇರೋದು ಯಾರಿಂದ? ಯಾವುದೋ ಒಂದು ಶುದ್ಧ ಚೈತನ್ಯವಿದೆ, ಒಂದು ಶುದ್ಧ ತತ್ವವಿದೆ, ಅದರ ಸಾನ್ನಿಧ್ಯದಿಂದಾಗಿ. ಅದರ ಸಾನ್ನಿಧ್ಯ ಇಲ್ಲ, ಈ ಯಾವ ಪ್ರಾಣ, ಇಂದ್ರಿಯಗಳು, ಮನಸ್ಸು, ಬುದ್ಧಿ ಯಾವುದು ಕಾಣಿಸೋದಿಲ್ಲ. ಅದರ ಸಾನ್ನಿಧ್ಯದಿಂದಾಗಿ ನಮಗೆ ಎಚ್ಚರ, ಕನಸು ಮತ್ತು ನಿದ್ರೆ, ಈ ಮೂರು ಅನುಭವಗಳು ಕೂಡ ಘಟಿಸ್ತಾ ಇರೋದು. ಒಂದು ವೇಳೆ ಆ ಚೈತನ್ಯದ ಸಾನ್ನಿಧ್ಯ ಅಂತಕ್ಕಂಥದ್ದು ನನ್ನಲ್ಲಿ ಇಲ್ಲ ಅಂತಂದರೆ, ಮೂರು ಅವಸ್ಥೆಗಳು ನಮ್ಮ ಅನುಭವಕ್ಕೆ ಬಂದ್ರೂ ಕೂಡ ಆ ಮೂರು ಅವಸ್ಥೆಗಳಲ್ಲೂ ಕೂಡ ಒಂದು ಶುದ್ಧ ತತ್ವವಿದೆ, ಅದಕ್ಕೆಲ್ಲವೂ ಕೂಡ ಗೋಚರವಾಗ್ತಾ ಇದೆ. ಉಪನಿಷತ್ತು ಮತ್ತೆ 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 ಹೇಳ್ತಾ ಇದೆ. ಶ್ರೀಧರ ಅದನ್ನು ಹೇಳ್ತಾ ಇದ್ದಾರೆ, ನಮ್ಮ ಲಕ್ಷ್ಯ ಅನ್ನೋದು ಅದರ ಕಡೆಗಿರಲಿ. ಯಾಕೆ? ಎಚ್ಚರದ ಜಗತ್ತು ಅನ್ನೋಂಥದ್ದು ಆರಂಭ ಆಗುತ್ತೆ, ಅಂತ್ಯಗೊಳ್ಳುತ್ತೆ. ಕನಸಿನ ಜಗತ್ತು ಆರಂಭ ಆಗುತ್ತೆ, ಅಂತ್ಯಗೊಳ್ಳುತ್ತೆ. ನಿದ್ರೆ ಆರಂಭ ಆಗುತ್ತೆ, ಅಂತ್ಯಗೊಳ್ಳುತ್ತೆ. ಯಾವುದು ಆರಂಭವಾಗುತ್ತೋ, ಯಾವುದು ಅಂತ್ಯಗೊಳ್ಳುತ್ತೋ ಅದು ಶಾಶ್ವತವಲ್ಲ. ಯಸ್ಮಿನ್ ಸರ್ವ ಜಗತ್ ಪ್ರತಿಷ್ಠಿತಂ. ಎಲ್ಲದರಲ್ಲಿಯೂ ಕೂಡ ಒಂದು ಶುದ್ಧ ತತ್ವ ಅನ್ನೋಂಥದ್ದೇನಿದೆ, ಅದರ ಕಡೆಗೆ ನಮ್ಮ ಲಕ್ಷ್ಯವಿರಲಿ. ಏನು ಜಗತ್ತು ಕಾಣ್ತಾ ಇದೆ, ಏನು ಜಗತ್ತು ನಮ್ಮ ಅನುಭವಕ್ಕೆ ಸಿಗ್ತಾ ಇದೆ, ಇದು ಸತ್ಯವಲ್ಲ. ಮತ್ತು ಇದಕ್ಕೆ ಆಧಾರಭೂತವಾಗಿರ್ತಕ್ಕಂಥ ಒಂದು ತತ್ವ ಅನ್ನೋಂಥದ್ದೇನಿದೆ, ಅದನ್ನು ಪ್ರಜ್ಞಾನಂ ಬ್ರಹ್ಮ ಉಪನಿಷತ್ತು ಹೇಳುತ್ತೆ. ಅದು ನಿಜವಾದ ತತ್ವ, ಅದು ಶುದ್ಧ ಚೈತನ್ಯ. ಅದರ ಸಾನ್ನಿಧ್ಯದಲ್ಲಿ ಇದೆಲ್ಲವೂ ನಡೀತಾ ಇದೆ. ಆದ್ದರಿಂದ ಇದು ಏನು ಗೋಚರವಾಗ್ತಾ ಇದೆ, ಇದಂ ಅಂಥೇಳಿ ಏನು ನಮ್ಮ ಅನುಭವಕ್ಕೆ ಸಿಗ್ತಾ ಇದೆ, ಇಂದ್ರಿಯಗಳಿಗೆ, ಮನಸ್ಸು, ಬುದ್ಧಿಗೆ ಅಥವಾ ಶರೀರಕ್ಕೆ, ಅದು ಸತ್ಯವಲ್ಲ. ಅಚಲಂ ತಚ್ಚಿಂತಯೇ ಸಿದ್ಧಯೇ. ಅದು ಹೇಗಿದೆ? ಅದು ಅಚಲ, ಅದು ನಿತ್ಯ, ಅದು ಶುದ್ಧವಾಗಿರ್ತಕ್ಕಂತಹ ಒಂದು ತತ್ವ. ಮತ್ತು ಅದನ್ನು ಧ್ಯಾನಿಸಬೇಕು, ಅದನ್ನು ಅಂತಃಕರಣದ ಒಳಗಡೆಗೆ ನಾವು ಪೂಜಿಸಬೇಕು. ನಿಜ ಹೇಳಬೇಕಂತಂದರೆ ಏನು ಒಂದು ಈ ರೂಪ, ನಾವು ಮಂದಿರಕ್ಕೆ ಹೋಗ್ತೀವಿ, ಅಲ್ಲಿ ರಾಮನ ಮಂದಿರವೋ, ಕೃಷ್ಣನ ಮಂದಿರವೋ, ಅಮ್ಮನವ್ರದ್ದು ಯಾವುದೋ ಒಂದು ಮಂದಿರಕ್ಕೆ ಹೋಗ್ತೀವಿ ನಾವು. ಅಲ್ಲಿ ಸುಂದರವಾದಂಥ ಅಲಂಕೃತಗೊಂಡಂಥ ಒಂದು ವಿಗ್ರಹ ಇರುತ್ತೆ, ಒಂದು ರೂಪ ಇರುತ್ತೆ. ರೂಪ ಏನಕ್ಕೆ ಕೊಟ್ಟಿದ್ದಾರೆ? ರೂಪದಲ್ಲಿ ಹೋಗಿ ಸಿಕ್ಕಾಕೊಳ್ಳಿಕ್ಕಲ್ಲ, ಮತ್ತು ರೂಪದಿಂದ ಅರೂಪದ ಕಡೆಗೆ ಹೋಗಬೇಕು ನಾವು. ರೂಪ ಅರೂಪದ ಕಡೆಗೆ ಹೋಗ್ಲಿಕ್ಕಿರ್ತಕ್ಕಂಥ ಒಂದು ಮಾರ್ಗ. ಜಪ ಹೇಳ್ಕೊಟ್ಟಿದ್ದಾರೆ ನಮಗೆ, ಶಬ್ದ ನಿಶಬ್ದದ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗಬೇಕು. ಅಂದಾಗ ಆ ರೂಪ ಅನ್ನೋಂಥದ್ದು ಸಾರ್ಥಕ. ಆ ರೂಪದಲ್ಲೇ ನಾವು ಸಿಕ್ಕಾಕೊಂಡ್ಬಿಟ್ರೆ ಅವಸ್ಥೆ ಆಗ್ಬಿಡುತ್ತೆ. ಹೌದಲ್ಲ? ಕೃಷ್ಣಾಷ್ಟಮಿ ಬಂದಿತ್ತು. ಕೃಷ್ಣಾಷ್ಟಮಿಗೆ ಪೂರ್ವಭಾವಿಯಾಗಿ ಯಾರ್ಯಾರ ಮನೆಯಲ್ಲಿ ಕೃಷ್ಣನ ವಿಗ್ರಹಗಳಿವೆ, ಒಂದು ಎಕ್ಸಿಬಿಷನ್ ಇಟ್ಟಿದ್ದೀವಿ, ಎಲ್ಲರೂ ತಗೊಂಡು ಬನ್ನಿ ಅಂದರು. ಎಲ್ಲರೂ ತಂದು ಇಟ್ಟಿದ್ರು. ಮೊದಲೇ ಕೃಷ್ಣನ ವಿಗ್ರಹ ಬಹಳ ಸುಂದರ. ಕೃಷ್ಣ ಅಂತಕ್ಕಂಥ ಶಬ್ದವೇ ಬಹಳ ಸುಂದರ. ಆಕರ್ಷಯತಿ ಇತಿ ಕೃಷ್ಣ. ಎಲ್ಲ ಚಂದದಲ್ಲಿ ಜೋಡಿಸಿಟ್ಟಿದ್ರು ಎಕ್ಸಿಬಿಷನ್.
ಯಾರೋ ಒಬ್ಬಳು ತಾಯಿ ಕೃಷ್ಣನ ಪರಮ ಭಕ್ತೆ. ಅವಳೊಂದು ಸ್ಪೆಷಲ್ ಊದಿನ ಕಡ್ಡಿ ತೊಗೊಂಡಿದ್ಲು. ಅವಳು ಕೃಷ್ಣನಿಗೆ ನೀಟಾಗಿ ಹಚ್ಚಿಟ್ಟಿತ್ತು. ಅವಳು ಕೃಷ್ಣನ ಮಾತು, ನಾನು ಕೃಷ್ಣನಿಗೆ ಮಾತ್ರ ಹೋಗಬೇಕಿತ್ತು, ಬೇರೆಯವ್ರಿಗೆ ಹೋಗಬಾರ್ದು. ಸರಿ, ಆ ಊದಿನ ಕಡ್ಡಿಗೆ ಏನು ಗೊತ್ತು? ಊದಿನ ಕಡ್ಡಿ ಇವಳು ಹಚ್ಚಿಟ್ಟಿದ್ಲು, ಹೊಗೆ ಮಾತ್ರ ಪಕ್ಕದ ಕೃಷ್ಣನಿಗೆ ಹೋಗ್ತಿತ್ತು. ಇವಳಿಗೊಂದು ಸ್ವಲ್ಪ ಬೇಸರ, ಅರೆ ಏನಿದು, ನಮ್ಮ ಕೃಷ್ಣನಿಗೆ ತಂದಿದ್ದು ಆ ಪರಿಮಳ ಆ ಕೃಷ್ಣನಿಗೆ ಹೋಗ್ತಾ ಇದೆ. ತಲೆ ಬಿಸಿ ಆಯ್ತು ಅವಳಿಗೆ, ಒಂಥರ ಡಿಸ್ಟರ್ಬ್ ಆದಳು. ಹೊರಗೆ ಬಂದಳು, ಏನು ಮಾಡೋದು. ಅಲ್ಲಿ ಯಾರೋ ಒಬ್ಬರು ಬುದ್ಧಿವಂತಿದ್ರು, ಯಾಕೆ ಏನಾಯ್ತು, ಯಾಕೆ ಡಿಸ್ಟರ್ಬ್ ಆಗಿದ್ದೀರಾ, ಅಲ್ಲ ತೊಂದರೆಯಲ್ಲಿದ್ದೀರಾ? ಇಲ್ಲ, ಹೀಗಾಗ್ತಾಯಿದೆ. ಹೌದಾ, ನಾನೊಂದು ಟ್ಯೂಬ್ ಕೊಡ್ತೀನಿ, ಟ್ಯೂಬ್ ಇಡಿ, ಕರೆಕ್ಟಾಗಿ ಅವ್ನು ಮೂಗಿ ಕರೆಕ್ಟಾಗಿ ಇಟ್ಬಿಡಿ, ಅದು ಅವನಿಗೆ ಹೋಗುತ್ತೆ, ಬೇರೆ ಎಲ್ಲ ಹೋಗಲ್ಲ. ಆ್ಯಕ್ಚುಲಿ ಆ ಎಲ್ಲ ಕೃಷ್ಣನ ವಿಗ್ರಹಗಳಲ್ಲಿ ಅತ್ಯಂತ ಸುಂದರವಾದ ವಿಗ್ರಹ ಇದಿತ್ತು ಇವಳಿಗನ್ನಿಸ್ತು. ಕರೆಕ್ಟ್, ಇವನು ಹೇಳ್ತಾ ಕರೆಕ್ಟ್ ಅಂತ ಹೇಳಿ ಅವನ ಹತ್ರ ಒಂದು ಟ್ಯೂಬ್ ಇಸ್ಕೊಂಡು ಟ್ಯೂಬನ್ನು ಹಾಕಿ ಕೃಷ್ಣನ ಕರೆಕ್ಟಾಗಿ ಮೂಗಿಗಿಟ್ಲು. 2 ನಿಮಿಷ ಆದಮೇಲೆ ತೆಗೆದು ನೋಡ್ತಾಳೆ, ಕೃಷ್ಣನ ಮುಖ ಮೂಗು ಕಪ್ಪಾಗ್ಬಿಟ್ಟಿದೆ. ಎಲ್ಲರೂ ಬರೋರು ಇದ್ಯಾಕೆ ಕಪ್ಪಾಗಿದೆ ಅನ್ನೋರು. ಹೆಂಗೆ ಹೇಳು? ಎಕ್ಸಿಬಿಷನ್ನು ಇವ್ರು ಬಂದರು, ಡಿಸೈಡ್ ಮಾಡಬೇಕಲ್ಲ ಯಾವುದು ಅತ್ಯಂತ ಸುಂದರ ಅಂಥೇಳಿ. ಎಲ್ಲ ಬಂದು ನೋಡಿದ್ರು. ಒಬ್ಬ ಸನ್ಯಾಸಿ ಬಂದಿದ್ದ, ಅವ್ನು ನೋಡ್ದ, ಜೋರಾಗಿ ನಕ್ಕ. ಕೇಳಿದ್ರು ಯಾಕೆ ಅಂತ. ಎಲ್ಲ ಭಕ್ತರು ಕೂಡ ಅವರವರ ದೇವರ ಮೂಗಿಗೆ ಕರಿ ಹಚ್ಚವ್ರೆ. ನಮ್ಮ ಪೂಜೆ, ನಮ್ಮ ಭಜನೆ ಎಲ್ಲ ಇಂಥದ್ದೇ. ವಿಗ್ರಹವನ್ನು ಕೊಟ್ಟಿದ್ದಾರೆ, ರೂಪದಿಂದ ಅರೂಪದ ಕಡೆಗೆ ನಾವು ಹೋಗಬೇಕು, ಶಬ್ದದಿಂದ ನಿಶಬ್ದದ ಕಡೆಗೆ ಹೋಗಬೇಕು ನಾವು. ಅದನ್ನು ಬಿಟ್ಟುಬಿಟ್ಟು ಇಲ್ಲಲ್ಲೇ ಸಿಕ್ಕಾಕೊಂಡು ನಾವು ಮೂಲ ಗುರಿ ಅನ್ನೋದು ಅದೇನಿತ್ತು ಅದೇ ಮರೆತು ಹೋಗಿದ್ದೀವಿ ನಾವು, ಅದೇ ಗೊತ್ತಿಲ್ಲ. ಎಚ್ಚರ ಕನಸು ನಿದ್ರೆ ಅನ್ನುವಂಥದ್ದನ್ನು ನಮಗೆ ಯಾರಾದರೂ ತಿಳಿಸ್ಕೊಟ್ಟಿದ್ದರೆ ಅದರ ವ್ಯಾಖ್ಯಾನಕ್ಕಾಗಲ್ಲ. ಮತ್ತು ಅದನ್ನು ದಾಟಿ ಹೋಗಬೇಕು. ಪಂಚಕೋಶಗಳ ಬಗ್ಗೆ ವ್ಯಾಖ್ಯಾನವನ್ನು ಕೊಟ್ಟರೆ ಅದ್ರ ಬಗ್ಗೆ ಅಲ್ಲ. ನಾನು ಶಿವಮೊಗ್ಗದಲ್ಲಿದ್ದಾಗ ಇಲ್ಲೊಬ್ಬರು ಗುರುಗಳು, ಹೀಗೆ ಒಂದು ಫಂಕ್ಷನಲ್ಲಿ ಇಬ್ಬರು ಗುರುಗಳು ಬಂದಿದ್ದರು. ಸುಮಾರು ಜನ ಕೂತಿದ್ವಿ. ಅವಾಗ ಅವರು ಹೇಳಿದರು, ಸ್ವಾಮೀಜಿ ನನ್ನ ಹೆಸರು ಇದು, ನಾನು ಇಲ್ಲಿ ತ್ಯಾಗರ್ತಿಯಲ್ಲಿರ್ತೀನಿ, ಭಾಳ ಸಂತೋಷ. ನಾನು ಕಳೆದ ಒಂದು 40-45 ವರ್ಷಗಳಿಂದ ನಾನು ವೇದಾಂತದ ಪಾಠ ಮಾಡ್ತಾಯಿದ್ದೀನಿ. ಭಾಳ ಸಂತೋಷ. ಕುತೂಹಲ ಕೇಳಿದೆ, ಏನು ಮಾಡ್ತೀರಾ ನೀವು ಅಂತ. ಅವ್ರು ಹೇಳಿದ್ರು, ನಾವು ಪಂಚೀಕರಣ ಮಾಡ್ತೀವಿ. ಆಮೇಲೆ ಇಲ್ಲ ಪಂಚೀಕರಣ ಭಾಳ ಆಳವಾಗಿದೆ. ನಾವು ನಮ್ಗೆ ಗೊತ್ತಿರೋ ಒಂದು 5-6 ಜನರ ಹೆಸರು ಹೇಳಿದೆ, ಅವರೆಲ್ಲ ನಿಮ್ಮ ಹತ್ರನೇ ಬರೋದಾ? ಹೌದು. ಹೇಳಿದೆ, ಪಂಚೀಕರಣ ಕೊಟ್ಟಿರೋದು ಏನಕ್ಕೆ? ಪಂಚೀಕರಣದ ಮೇಲೆ ಕೂತ್ಕೊಂಡು ಚಿಂತನೆ ಮಾಡಲಿಕ್ಕಾಗಲ್ಲ. ಮತ್ತು ಬೋಧನೆಯ ಸುಲಭತೆಗೆ ಸೃಷ್ಟಿಲಯ ಕಥನ, ಪಾದ ಶಿರಗಳ ಕೂರ್ಮ ಚಾಚಿಕೊಂಡಿರ ಸೃಷ್ಟಿ ಸೇರಿಕೊಂಡರೆ ಲಯವ ಮಂಗುತಿಮ್ಮ. ಬೋಧನೆಯ ಸುಲಭತೆಗೆ ಸೃಷ್ಟಿಲಯ ಕಥನ. ಶಿಷ್ಯನಿಗೆ ಅರ್ಥವಾಗಲಿ ಅಂಥೇಳಿ ಒಂದು ಸಹ ಸೃಷ್ಟಿ ಆಯಿತು, ಒಂದು ಸಹ ಲಯವಾಗುತ್ತೆ, ಮಧ್ಯದಲ್ಲಿ ಇರುವಂಥದ್ದಕ್ಕೆ ಸ್ಥಿತಿ, ಏನೇನೋ ಕಟ್ಟುಕಥೆಯನ್ನು ಹೇಳ್ತಾರೆ. ಸೃಷ್ಟಿ ಕಥೆ, ವಿಲಯ ಕಥೆ, ಬರಿಯ ಕಥೆ. ಮಕ್ಕಳಿಗೆ ತಿಳಿಸ್ಕೊಡ್ಲಿಕ್ಕೆ ಅಂತ ಹೇಳಿ ಅದನ್ನೆಲ್ಲ ಹೇಳಿದ್ದಾರೆ. ಅದನ್ನೇ ಸತ್ಯ ಅಂಥೇಳಿ ನಾವು ಅದನ್ನು ಕುರಿತು ಚಿಂತನೆಯನ್ನು ಮಾಡ್ತಾ ಕೂತ್ಕೊಂಡ್ರೆ ಅಲ್ಲೇ ಮುಳುಗಿದ್ರೆ, ಮತ್ತು ಅದನ್ನು ಕೊಟ್ಟರ ಉದ್ದೇಶ ಏನೋ ಅದನ್ನು ದಾಟಿ ಮುಂದೆ ಹೋಗಬೇಕಾಗಿದೆ. ನಾವು ಅದನ್ನು ಬೆಳಗುತ್ತಾ ಇರ್ತಕ್ಕಂತಹ ಶುದ್ಧ ಚೈತನ್ಯದ ಕಡೆಗೆ ನಮ್ಮ ಲಕ್ಷ್ಯವಿರಬೇಕು. ನಾವು ಇಲ್ಲೇ ಕೂತ್ಕೊಳ್ಳೋದಾದರೆ ಸ್ಥೂಲ ಸೂಕ್ಷ್ಮ ಕಾರಣ ಶರೀರ ಭಗವಂತನನ್ನು ಆತ್ಮತತ್ವವನ್ನು ತಿಳಿಸಿಕೊಡಲಿಕ್ಕೆ ಉಪಯೋಗಿಸ್ತಕ್ಕಂಥ ಒಂದು ವಿಧಾನ ಅಷ್ಟೇ ಅದು. ಎಚ್ಚರ ಕನಸು ನಿದ್ದೆ ಮೂರನ್ನು ಕೂಡ ಉಪಯೋಗಿಸ್ತಾರೆ ಆತ್ಮತತ್ವವನ್ನು ವಿವರಿಸಲಿಕ್ಕಾಗಿ. ಇದು 3 ಮುಖ್ಯ ಅಲ್ಲ. ತುರೀಯಂ ಮನ್ಯಂತೆ ಸ ಆತ್ಮ ಸ ವಿಜ್ಞೇಯ. ಅವನನ್ನು ತಿಳ್ಕೊಳ್ಳಿಕ್ಕೆ, ಅವನನ್ನು ಅರಿಯಲಿಕ್ಕಾಗಿರೋದು. ಅದನ್ನು ಬಿಟ್ಬಿಟ್ಟು ಇಲ್ಲೇ ಕೂತ್ಕೊಂಡ್ರೆ
ಆದ್ದರಿಂದ ಶಾಸ್ತ್ರದಲ್ಲಿ ಎಷ್ಟೆಷ್ಟು ವಿಧಾನಗಳನ್ನು ತೋರಿಸಿದ್ದಾರೆ, ಅದನ್ನು ಕುರಿತು ಚರ್ಚೆ, ಅದನ್ನು ಕುರಿತು ಚಿಂತನೆ ಮಾಡಲಿಕ್ಕಲ್ಲ, ಅದನ್ನು ತೋರಿಸಿದ್ದಾರೆ. ಯಾಕೆಂದರೆ ಅದೆಲ್ಲ ನಮಗೆ ಗೊತ್ತಿರೋದು. ಏನೇನು ನಮಗೆ ಗೊತ್ತಿದೆ, ಯಾವುದ್ಯಾವುದು ನಮ್ಮ ಅನುಭವಕ್ಕೆ ಬರ್ತಾ ಇದೆ, ಇದ್ಯಾವುದೂ ಸತ್ಯವಲ್ಲ. ಇದನ್ನು ಬೆಳಗುತ್ತಾ ಇರ್ತಕ್ಕಂತಹ, ಇದಕ್ಕೆ ಆಧಾರಭೂತವಾಗಿರ್ತಕ್ಕಂತಹ, ಇದಕ್ಕೆ ಚೈತನ್ಯವನ್ನು ಕೊಡ್ತಾ ಇರ್ತಕ್ಕಂಥ ಒಂದು ಶುದ್ಧ ತತ್ವ ಅನ್ನೋದೇನಿದೆ ಅದು ನಿಜ. ನಮ್ಮ ಲಕ್ಷ್ಯ ಅಲ್ಲಿ ಹೋಗಬೇಕು, ಅದನ್ನು ಅರಿಬೇಕು ನಾವು. ಅದನ್ನು ಉಪನಿಷತ್ತು ಸಾಕ್ಷಿ ಅಂತ ಕರೀತೆ, ಅದನ್ನೇ ಉಪನಿಷತ್ತು ಪ್ರಜ್ಞಾನಂ ಬ್ರಹ್ಮ ಅಂತ ಕರೀತೆ, ಅದನ್ನೇ ಆತ್ಮ ಅಂತ ಕರೀತದೆ, ಅದನ್ನೇ ಚೈತನ್ಯ ಅಂತ ಹೇಳಿ ಕರೀತದೆ. ಅದರಿಂದ ಏನು ಗೋಚರವಾಗ್ತಾ ಇದೆ, ಯಾವುದು ಅನುಭವಕ್ಕೆ ಸಿಗ್ತಾ ಇದೆ, ಇದು ಸತ್ಯವಲ್ಲ. ಮತ್ತು ಏನಿದು ಮಾಯಾಕಲ್ಪಿತ. ಇದು ಕಣ್ಣಿಗೆ ಕಾಣ್ತಾ ಇರ್ಬೋದು, ನಮ್ಮ ಅನುಭವಕ್ಕೆ ಸಿಗ್ತಾ ಇರ್ಬೋದು, ಆದರೆ ಇದು ಸತ್ಯವಲ್ಲ. ಮತ್ತು ಸತ್ಯ ಯಾವುದು? ಯಾವುದರ ಆಧಾರದ ಮೇಲೆ ಇದೆಲ್ಲವೂ ಗೋಚರವಾಗ್ತಾ ಇದೆಯೋ ಅದೇ ನಿಜವಾದ್ದು. ಹೇಗಿದೆ ಅದು ಅಲ್ಲ ಹೇಳುವಂಥ ಶೈಲಿ ನೋಡಿ, ಛಾಂದೋಗ್ಯ ಶ್ರುತಿ ಹೇಳುತ್ತೆ, ಯೋ ಭೂಮಾ ಸುಖಮದ್ವಿತೀಯ ಮಧುನಾ ಜಾನೀಹಿ ತತ್ವಂ ಬೃಹತ್. ಈ ಜಗತ್ತಿನಲ್ಲಿ ಯಾವುದು ಭೂಮಾ, ಯಾವುದು ವಿಶಾಲವಾಗಿದೆಯೋ, ಯಾವುದು ಬೃಹತ್ತಾಗಿದೆಯೋ, ಯಾವುದು ತುಂಬ ದೊಡ್ಡದಾಗಿದೆಯೋ ಅದು ಅತ್ಯಂತ ಸುಖದಿಂದ ಕೂಡಿರ್ತದೆ. ಯೋ ವೈ ಭೂಮಾ ತತ್ ಸುಖಂ. ಗಮನಿಸಿ, ನೀವು ಹೊರಗಡೆ ಜಗತ್ತಿನಲ್ಲೂ ಕೂಡ ಅಷ್ಟೇ, ಯಾವತ್ತು ನೀವು ವಿಶಾಲವಾದಂಥ ಆಕಾಶವನ್ನು ನೋಡ್ತೀರಿ, ಅಲ್ಲೊಂದು ಖುಷಿ ಇದೆ, ಅಲ್ಲೊಂದು ಸಂತೋಷವಿದೆ. ವಿಶಾಲವಾದಂಥ ಸಮುದ್ರವನ್ನು ನೋಡಿ ಮೂಕ ವಿಸ್ಮಿತರಾಗ್ತೀವಿ ನಾವು. ವಿಶಾಲವಾದಂಥ ಕಾಡನ್ನು ನೋಡಿ ಮನಸ್ಸು ಶಾಂತವಾಗಿಬಿಡುತ್ತಲ್ಲಿ. ಉಪನಿಷತ್ ಹೇಳುತ್ತೆ, ಯೋ ವೈ ಭೂಮಾ ತತ್ ಸುಖಂ. ಯಾವುದು ಅತ್ಯಂತ ವಿಶಾಲವಾಗಿದೆಯೋ ಅದೇ ನಿಜವಾದ ಸುಖ. ಯಾವ ಸುಖ ಬಂದು ಹೋಗುತ್ತೋ, ಯಾವ ಸುಖಕ್ಕೆ ಕಾಲದ ಪರಿಮಿತಿ ಅನ್ನುವಂಥದ್ದಿದೆಯೋ, ಯಾವ ಸುಖಕ್ಕೆ ದೇಶದ ಪರಿಮಿತಿ ಅನ್ನುವಂಥದ್ದಿದೆಯೋ ಅದು ಸುಖವಲ್ಲ. ಈಗ ಸುಖ ಕೊಟ್ಟ ಹಾಗೆ ನಮಗೆ ಅನ್ನಿಸಿದರೂ ಕೂಡ ಸ್ವಲ್ಪ ಹೊತ್ತಾದ್ಮೇಲೆ ಅದು ಮತ್ತೆ ದುಃಖವನ್ನು ತಂದು ಕೊಡುತ್ತೆ. ಯಾವ ಸುಖ ಆರಂಭವಾಗಿದೆಯೋ ಅದು ಅಂತ್ಯಗೊಳ್ಳಲೇಬೇಕು. ಆರಂಭ ಆದಾಗ ನಮಗೆ ಖುಷಿ ಕೊಟ್ಟರೆ ಅಂತ್ಯವಾಗುವಾಗ ನಮಗದು ದುಃಖವನ್ನು ಕೊಡುತ್ತೆ. ಅದ್ವಿತೀಯ ಮಧುನಾ. ಎಂತಹ ಸುಖ ಅದು? ಅದ್ವಿತೀಯ, ಅತ್ಯಂತ ಶ್ರೇಷ್ಠ, ಅತ್ಯಂತ ವಿಶಾಲ. ಜಾನೀಹಿ ತತ್ವಂ ಬೃಹತ್. ಏನು ತಿಳ್ಕೊಳ್ಬೇಕು? ಇದನ್ನು ತಿಳ್ಕೊಳ್ಬೇಕು ನಾವು. ತತ್ಶ್ರೀರಾಮಪದಾತ್ಪರೂಪಮಿತಿ ಯತ್ ಸೂಕ್ಷ್ಮಾಚ್ಚ ಸೂಕ್ಷ್ಮಂ ಪರಂ. ಇದನ್ನೇ ಅವರು ರಾಮಪದಾತ್ಮರೂಪಂ, ಇದೇ ರಾಮ ಪದವಿ. ಹೇಗಿದೆ ಅಂತಿದು? ಸೂಕ್ಷ್ಮಾಚ್ಚ ಸೂಕ್ಷ್ಮಂ ಪರಂ, ಅತ್ಯಂತ ಸೂಕ್ಷ್ಮವಾಗಿದೆ. ಆತ್ಮತತ್ವವನ್ನು ತಿಳಿಸ್ತಕ್ಕಂತಹ ಶೈಲಿ. ಪುರಂದರದಾಸರು ತಮ್ಮ ಪದ್ಯದಲ್ಲಿ ಹೇಳ್ತಾರೆ, ಅಣೋರಣೀಯನ ಮಹತೋ ಮಹೀಯನ ಆಡಿಸಿದಳೆ ಶೋಧ. ಆ ಭಗವಂತ ಹೇಗಿದ್ದಾನಂತೆ? ಅತ್ಯಂತ ಚಿಕ್ಕವನು, ಮಹತೋ ಮಹೀಯನ, ಅತ್ಯಂತ ದೊಡ್ಡವನು. ಯಾಕೆ ಈ ಥರದ ಶಬ್ದಗಳ ಪ್ರಯೋಗವನ್ನು ಮಾಡಿದ್ದಾರೆ ಶಾಸ್ತ್ರದಲ್ಲಿ? ಸಾಮಾನ್ಯವಾಗಿ ನಮ್ಮ ಅಂತಃಕರಣ ಈ ಜಗತ್ತಿನಲ್ಲಿ ಒಂದು ಕಾರ್ಯ ಕಾರಣ ಚೌಕಟ್ಟಿನಲ್ಲಿ ಕೆಲಸ ಮಾಡುತ್ತೆ. ಒಂದು ಮಗು ಕಾಣ್ತಾ ಇದೆ, ಹಾಗಾದರೆ ಅದಕ್ಕೊಬ್ಬ ಅಪ್ಪ ಇರಲೇಬೇಕು. ಒಂದು ಟೇಬಲ್ ಕಾಣ್ತಾ ಇದೆ, ಹಾಗಾದರೆ ಒಬ್ಬ ಮಾಡಿದಂಥ ಒಬ್ಬ ಕಾರ್ಪೆಂಟರ್ ಇರಬೇಕು.
ಅದು ಬಿಲ್ಡಿಂಗ್ ಕಾಣಿಸ್ತಾ ಇದೆ, ಒಬ್ಬ ಇಂಜಿನಿಯರ್ ಇರಬೇಕು. ಅವ್ನು ಬದುಕಿದಾನೋ ಸತ್ತಿದಾನೋ ಅಂತ ಒಬ್ಬನಂತ ಇರಲೇಬೇಕು. ಹಾಗೆ ಈ ಜಗತ್ತು ಕಾಣ್ತಾ ಇದೆ, ಒಬ್ಬ ಭಗವಂತ ಇರಬೇಕು. ಹೌದು. ಏನದು? ಅನುಮಾನ. ಯಾವ ವ್ಯಕ್ತಿಗೆ ಏನೂ ಕಾಣಿಸೋದಿಲ್ಲ, ಈ ಜಗತ್ತಿನಲ್ಲಿ 4 ಜನ ಇದ್ದಾರೆ. ಯಾರು 4 ಜನ? ಯಾರಾದರೂ ಭಗವಂತ ಇದ್ದಾನೆ ಅಂದರೆ ಎಲ್ಲಿದ್ದಾನೆ ತೋರಿಸು ನನ್ನ. ಎಲ್ಲಿ ತೋರಿಸ್ತೀರಾ? ತೋರಿಸ್ಲಿಕ್ಕಾಗಲ್ಲ. ಯಾವುದನ್ನು ತೋರಿಸ್ಲಿಕ್ಕಾಗೋದಿಲ್ಲ ಅವನು ಇಲ್ಲ ಅಂತ ಹೇಳಾಗಾದ್ರೆ ಅವನಿಗೆ ಹೆಸರೇನೋ ನ ಅಸ್ತಿ ಇತಿ ವದತಿ, ಅವನಿಗೆ ಹೆಸರು ನಾಸ್ತಿಕ. ಇನ್ನೊಬ್ಬಂದಾನೆ ತೋರಿಸ್ಲಿಕ್ಕಾಗಲಿಲ್ಲ ಅಂದ್ಕೊಳ್ಳಿ, ಇಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ, ಮತ್ತೆ ಇದ್ದಾನೆ, ಇರಲೇಬೇಕು ಅವನು. ಯಾರು ಇದ್ದಾನೆ ಅಂತ ಹೇಳ್ತಾರೆ ಅವನಿಗೆ ಹೆಸರು ಆಸ್ತಿಕ. ಮತ್ತೊಬ್ಬ ಇದ್ದಾನಂತೆ, ನೋಡಿದ್ಯಾ ನೀನು? ನಾನು ನೋಡಿಲ್ಲ. ಮತ್ತು ನಮ್ಮ ಹಿರಿಯರು ಹೇಳಿದ್ದಾರೆ, ತಿಳಿದವರು ಹೇಳಿದ್ದಾರೆ, ಬಲ್ಲವರು ಹೇಳಿದ್ದಾರೆ, ಆದರೂ ಮೇಲೆ ನನಗೆ ಶ್ರದ್ಧೆ ಇದೆ. ಯಾರೋ ಹಿರಿಯರು ಹೇಳಿದ್ದಾರೆ, ಆದ್ದರಿಂದ ಆ ಮಾತುಗಳ ಮೇಲೆ ಶ್ರದ್ಧೆ ಇಡ್ತೀನಿ ನಾನು ಅಂತ ಅವನಿಗೆ ಹೆಸರು ಭಕ್ತ. ಮತ್ತೊಬ್ಬ ಹೇಳ್ತಾನಂತೆ ಸ್ವಜ್ಞಪ್ತಿ ಶೋಧಿ ಮುನಿ ಮಂಕುತಿಮ್ಮ. ಇನ್ನೊಬ್ಬ ಇದ್ದಾನೆ, ಅವನು ಹೇಳ್ತಾನಂತೆ ಈ 3 ಜನ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ದೇವರಿದ್ರೆ ತೋರಿಸಿ ನಮಗೆ, ನೀವು ತೋರಿಸ್ಲಿಕ್ಕಾಗಲ್ವಾ? ಹಂಗಾರೆ ದೇವರಿಲ್ಲ ಅಂತ ಒಪ್ಕೊಳ್ಳಿ. ಅವನಿಗೊಂದು ಅನುಮಾನವೇ. ಇನ್ನೊಬ್ಬ ಹೇಳ್ತಾನೆ ಇಲ್ಲ ಅವನಿದ್ದಾನೆ. ಯಾಕೆ? ಕಾರ್ಯಕಾರಣ. ನಾವು ನೋಡಿದ್ದೀವಿ, ನಾವು ಬರೋಕ್ಕಿಂತ ಮುಂಚೆ ಜಗತ್ತಿರಲಿಲ್ಲ, ನಮ್ಮನ್ನೆಲ್ಲ ಸೃಷ್ಟಿ ಮಾಡಿರ್ತಕ್ಕಂಥವನು ಭಗವಂತ. ಈ ಜಗತ್ತು ಕಾಣ್ತಾ ಇದ್ದಂದ್ರೆ ಅವನಿರಲೇಬೇಕು. ಅನುಮಾನ. ಒಬ್ಬ ಭಕ್ತ ಹೇಳ್ತಾನೆ ಇಲ್ಲ ನಮ್ಮ ಹಿರಿಯರು ಹೇಳಿದ್ದಾರೆ ಆದ್ದರಿಂದ ಇರಲೇಬೇಕು. ಅವ್ರಿಗಿನ್ನೂ ಸ್ಪಷ್ಟತೆ ಇಲ್ಲ. ಸ್ವಜ್ಞಪ್ತಿ ಶೋಧಿ ಮುನಿ ಮಂಕುತಿಮ್ಮ. ಒಬ್ಬ ಜ್ಞಾನಿ, ಒಬ್ಬ ತಿಳಿದವ ಏನು ಹೇಳ್ತಾನೆ? ಅಹಮಸ್ಮಿ ಸದಾ ಭಾಮಿ, ನಾನಿದ್ದೇನೆ, ಆದ್ದರಿಂದ ಭಗವಂತನಿದ್ದಾನೆ. ಯಾಕೆ? ಅವನು ಅನುಮಾನವನ್ನು ವ್ಯಕ್ತಪಡಿಸ್ತಾ ಇಲ್ಲ, ಮತ್ತು ಅವನಿಗೆ ಗೊತ್ತಿದೆ. ಈ ಕಾರ್ಯಕಾರಣದ ಚೌಕಟ್ಟಿನಿಂದ ಹೊರಗೆ ಬರಲಿಕ್ಕಾಗಿ ಈ ಥರದ ಶಬ್ದಗಳ ಪ್ರಯೋಗವನ್ನು ಮಾಡ್ತಾರೆ ಇಲ್ಲಿ. ಸೂಕ್ಷ್ಮಾಚ ಸೂಕ್ಷ್ಮಂ ಪರಂ, ಇದು ಅತ್ಯಂತ ಸೂಕ್ಷ್ಮ, ಸೂಕ್ಷ್ಮಕ್ಕಿಂತಲೂ ಸೂಕ್ಷ್ಮ ಇದು. ಯಾವಾಗ ಸೂಕ್ಷ್ಮಕ್ಕಿಂತಲೂ ಸೂಕ್ಷ್ಮ ಅಂತೀವೋ ನಾವು, ಭಾಳ ಚಿಕ್ಕದಿರಬೇಕೇನೋ. ಬೃಹತ್ವಾತ್ ಬೃಹತ್, ಅತ್ಯಂತ ದೊಡ್ಡದು, ದೊಡ್ಡದಕ್ಕಿಂತಲೂ ಕೂಡ ದೊಡ್ಡದದು. ಯಾಕೆ? ಮನಸ್ಸು ಬುದ್ಧಿಯನ್ನು ದಾಟಿರ್ತಕ್ಕಂತಹ ಶುದ್ಧ ತತ್ವ ಅದು. ಮನಸ್ಸು ಬುದ್ಧಿಗೆ ಎಟುಕುವಂಥದ್ದು ಅದಲ್ಲ. ಯನ್ಮನಸಾನ ಮನುತೆ ಯೇನಾಹುರ್ ಮನೋಮತಂ ತದೇವ ಬ್ರಹ್ಮತ್ವಂ ವಿದ್ಧಿ ನೇದಂ ಯದಿದಮುಪಾಸತೆ. ಉಪನಿಷತ್ತು ಹೇಳುತ್ತೆ, ಇದಂ 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 ಅಂಥೇಳಿ ನೀನು ಉಪಾಸನೆ ಮಾಡ್ತಾ ಇದೆಯಲ್ಲ, ಇದಲ್ಲ. ಮತ್ತು ಯನ್ಮನಸ ನ ಮನುತೆ ಏನಾಹುರ್ ಮನೋಮತಂ, ಇದು ಮನಸ್ಸಿಗೆ ಸಿಗುವಂಥದ್ದಲ್ಲ, ಮನಸ್ಸಿನ ಮೂಲಕ ಅರಿಯುವಂಥದ್ದಲ್ಲ, ಮನಸ್ಸನ್ನು ದಾಟಿರ್ತಕ್ಕಂಥ ಶುದ್ಧ ತತ್ವ. ಮತ್ತು ಇದನ್ನು ಹೇಗೆ ನಾವು ಅರಿತುಕೊಳ್ಬೇಕು, ಹೇಗೆ ತಿಳ್ಕೊಳ್ಬೇಕು ನಾವು? ಶ್ರದ್ಧತ್ಸ್ವೇತಿ ಪುನಶ್ಚ ತತ್ವವಸಿಭೋ ಭೂತೆ ಶ್ರುತಿರ್ನೈಕಧ. ಆತ್ಮತತ್ವವನ್ನು ಅರಿತುಕೊಳ್ಳಿಕ್ಕೆ, ಆತ್ಮತತ್ವವನ್ನು ತಿಳ್ಕೊಳ್ಳಿಕ್ಕೆ ನಮ್ಮ ಹತ್ರ ಇರತಕ್ಕಂತಹ ಒಂದೇ ಒಂದು ಅತ್ಯಂತ ಶ್ರೇಷ್ಠವಾದಂಥ ಒಂದು ಸಾಧನೆ ಅಂತಂದರೆ ಶ್ರದ್ಧಾ. ಶಾಸ್ತ್ರೇಷು ಗುರುವಾಕ್ಯೇಷು ಸತ್ಯಬುದ್ಧಿ. ಅದು ಒಂದೇ ಇರೋದು ಮಾತ್ರ, ಆಪ್ಷನ್ ಬೇರೆ ದಾರಿನೇ ಇಲ್ಲ. ಗುರು ಏನು ಹೇಳ್ತಾ ಇದ್ದಾನೆ, ಶಾಸ್ತ್ರದಲ್ಲಿ ಏನು ಹೇಳ್ತಾ ಇದೆ ಅದು ಸತ್ಯ.
ಅದು ನಮ್ಮ ಅನುಭವಕ್ಕೆ ವಿರುದ್ಧವಾಗಿರ್ಬೋದು. ಆದರೂ ಗುರು ಹೇಳ್ತಾ ಇದ್ದಾರೆ, ಶಾಸ್ತ್ರ ಹೇಳ್ತಾ ಇದೆ, ಹೋಗೋಣ. ನಮಗೆ ಇವಾಗ ಅರ್ಥವಾಗಲಿಕ್ಕಿಲ್ಲ, ಮುಂದೆ ಹೋಗೋಣ, ನೋಡೋಣ. ಅದು ಸತ್ಯ ಅಂತಕ್ಕಂಥ ಭಾವದಿಂದ ನಾವು ಮುಂದೆ ಹೋಗಬೇಕು. ಯಾಕೆಂದರೆ ಅಧ್ಯಾತ್ಮ ಜ್ಞಾನಕ್ಕೆ ಶ್ರದ್ಧಾ ಅಂತಕ್ಕಂಥ ಏನೊಂದು ಸಂಪತ್ತಿದೆ, ಸಾಧನಾ ಸಂಪತ್ತು, ಇದು ಬೆನ್ನೆಲುಬು. ಇದಿಲ್ಲ ಈ ಜ್ಞಾನ ನಮಗೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ದರಿಂದ ಈ ಆಧ್ಯಾತ್ಮಿಕ ಈ ಸಾಧನೆಯಲ್ಲಿ ಸಾಧಕನಿಗೆ ಶ್ರದ್ಧೆ ಅನ್ನೋದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಗುಣ. ತತ್ವಮಸಿ ಭೋ ಬ್ರೂತೆ ಶ್ರುತಿರ್ನೈಕಧಾ. ಹಲವಾರು ಬಾರಿ ಉಪನಿಷತ್ತು ಹೇಳ್ತಾ ಇದೆ, ತತ್ವಮಸಿ, ತತ್ವಮಸಿ, ಅದೇ ನೀನಾಗಿದೆಯಾ. ಸಾಮಾನ್ಯವಾಗಿ ನಾವು ಯಾರಿಗಾದ್ರೂ ಒಂದು ಕೆಲಸವನ್ನು ಹೇಳಿದ್ರೆ ಒಂದು ಸರಿ ಹೇಳ್ತೀವಿ, ಎರಡನೇ ಸರಿ ಹೇಳ್ತೀವಿ. ಯಾವ ಕೆಲಸವನ್ನು 3 ಬಾರಿ ಹೇಳ್ತೀವೋ ಅದರ ಅರ್ಥ ಏನೋ ಅದು ತುಂಬ ಇಂಪಾರ್ಟೆಂಟ್, ಅದನ್ನು ಮಾಡಲೇಬೇಕು. ಉಪನಿಷತ್ತು 9 ಬಾರಿ ಹೇಳ್ತೀವಿ. ಹೇ ಶ್ವೇತಕೇತೋ ತತ್ವಮಸಿ, ಅದು ನೀನೇ. ಉಪನಿಷತ್ತು ನಮಗೆ ಬಾರಿ 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 ಹೇಳ್ತಾ ಇದೆ. ಯಾಕೆ? ಇದು ಒಂದೇ ನಿಜವಾದ್ದು, ಇದು ಒಂದೇ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು, ಅರಿಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥದ್ದು ಇದೆ, ಇದು ಬಿಟ್ಟು ಬೇರೆ ಯಾವುದೂ ಕೂಡ ಇಲ್ಲ. ಈ ಜಗತ್ತಿನಲ್ಲಿ ತಿಳ್ಕೊಳ್ಳಿಕ್ಕೆ ಯೋಗ್ಯ ಅಂತ ಹೇಳಿ ಏನಾದರೂ ಇದ್ದರೆ ಈ ಜೀವನದಲ್ಲಿ ಇದು ಒಂದೇ. ಜ್ಞಾತ್ವಾ ಸ್ವಲ್ಪಮಿದಂ ಹಿ ಮರ್ತ್ಯಮಿಹ ಯತ್ ಸತ್ಯಂ ಭಜೇ ತತ್ಪದಂ. ಏನು ಈ ಜಗತ್ತಿನಲ್ಲಿ ನಮಗೆ ಅನುಭವಕ್ಕೆ ಸಿಗ್ತಾ ಇದೆ, ಜೀವನದಲ್ಲಿ ಏನು ಅನುಭವಕ್ಕೆ ಸಿಗ್ತಾ ಇದೆ, ಇದೆಲ್ಲವೂ ಕೂಡ ಅಲ್ಪ. ಅಲ್ಪ ಅಂದ್ರೇನು? ನಾಶವಾಗುವಂಥದ್ದು. ಅಲ್ಪ ಅಂದರೆ ಕೊನೆಗೊಳ್ಳುವಂಥದ್ದು, ಇವತ್ತಿದ್ದು ನಾಳೆ ಇಲ್ಲವಾಗುವಂಥದ್ದು. ಅದರಿಂದ ಶ್ರದ್ಧೆಯಿಂದ ನಂಬಬೇಕು ನಾವು. ಜೀವನದಲ್ಲಿ ಏನನ್ನು ಹುಡುಕಬೇಕು ನಾವು? ಯಾವುದು ಶಾಶ್ವತವಾಗಿದೆಯೋ, ಯಾವುದು ಸ್ಥಿರವಾಗಿದೆಯೋ, ಯಾವುದು ಬದಲಾಗೋದಿಲ್ವೋ, ಯಾವುದು ನಮಗೆ ಹೆಚ್ಚು ಸುಖವನ್ನು ಕೊಡುತ್ತೋ, ಯಾವ ಸುಖ ಒಂದು ಸರಿ ಬಂದರೆ ಮತ್ತೆ ಹೋಗೋದಿಲ್ವೋ, ಅದರ ಕಡೆಗೆ ನಮ್ಮ ಲಕ್ಷ್ಯ ಇರಬೇಕು. ಬಂದು ಹೋಗತಕ್ಕಂಥ ಸುಖಗಳಲ್ಲಿ ನಾವು ನಮ್ಮ ಲಕ್ಷ್ಯವನ್ನು ವಹಿಸ್ತೀವೋ, ಹಾಗಾದರೆ ನಾವು ಆಡ್ತಾನೇ ಇರ್ತೀವಿ. ಇಲ್ಲ, ಗಮನಿಸಿರ ನೀವು? ಬೆಳಗ್ಗೆಯಿಂದ ಸಂಜೆಯ ತನಕ ನಾವು 10 ಸಾರಿ ಸಿಗ್ತಿರ್ತೀವಿ, ಒಬ್ಬರಿಗೊಬ್ಬರು. ಪ್ರತಿ ಸಾರಿ ಸಿಕ್ಕಾಗಲೂ ಕೇಳ್ತಾರೆ, ಚೆನ್ನಾಗಿದ್ದೀರಾ? ಅವರ ತರಹ ಚೆನ್ನಾಗಿದೆ. ನೀವು 5 ನಿಮಿಷ ಅವ್ರ ಜೊತೆ ನಿಂತ್ಕೊಳ್ಳಿ, ಎಷ್ಟು ಚೆನ್ನಾಗಿದ್ದಾರೆ ಹೇಳಲಿಕ್ಕೆ ಶುರು ಮಾಡ್ತಾರೆ. ಯಾಕೆ? ಒಂದು ಪ್ರಶ್ನೆಗೆ ಒಂದು ಉತ್ತರ ಕೊಡಬೇಕು. ಅವರು ಚೆನ್ನಾಗಿದ್ದಾನೆ ಕೇಳಿದ್ರೆ ನಾವು ಚೆನ್ನಾಗಿದೆ ಅಂತ ಹೇಳ್ತೀವಿ. ಎಲ್ಲರ ಅಂತಃಕರಣದ ಒಳಗಡೆಗೆ ಇಳಿದು ನೋಡಿ, ಯಾರೂ ಚೆನ್ನಾಗಿಲ್ಲ. ಎಲ್ಲರ ಹತ್ರನೂ ಏನೇನೋ ಸಮಸ್ಯೆಗಳು, ಎಲ್ಲರ ಹತ್ರನೂ ಏನೇನೋ ಕಂಪ್ಲೇಂಟು. ಒಬ್ಬರಿಗೆ ಅತ್ತೆಗೆ ಸೊಸೆ ಕಂಪ್ಲೇಂಟ್ ಆದರೆ ಸೊಸೆಗೆ ಅತ್ತೆನೇ ಸಮಸ್ಯೆ, ತಂದೆ ತಾಯಿಗಳಿಗೆ ಮಕ್ಕಳೇ ಸಮಸ್ಯೆ, ಮಕ್ಕಳಿಗೆ ತಂದೆ ತಾಯಿಗಳೇ ಸಮಸ್ಯೆ, ಅಣ್ಣ ತಮ್ಮಂದಿರೇ ಸಮಸ್ಯೆ, ಬಂಧು ಮಿತ್ರರೇ ಸಮಸ್ಯೆ, ಅಕ್ಕಪಕ್ಕದವರು ಮನೆಯವರೇ ಸಮಸ್ಯೆ. ಯಾರಿಗೂ ಏನೂ ಸಮಸ್ಯೆ ಇಲ್ಲ. ಟಿ ವಿ ಆನ್ ಮಾಡ್ಕೋತೀವಿ ನಾವು, ಟಿ ವಿ ನೋಡ್ತೀವಿ, ಅಲ್ಲೇನಿವೆ ಬೇಕಾದಷ್ಟು ಸಮಸ್ಯೆಗಳಿವೆ. ಅಥವಾ ಹೊಸ ಹೊಸ ಸಮಸ್ಯೆಗಳನ್ನು ಹೇಗೆ ಸೃಷ್ಟಿಸಬೇಕು ಅಂತ ಹೇಳಿ ಅವ್ರು ಹೊಸ ಹೊಸ ಐಡಿಯಾಸ್ ಕೊಡ್ತಾರೆ ನಮಗೆ. ಗಮನಿಸಿ, ಎಲ್ಲಿ ತನಕ ನಮ್ಮ ಲಕ್ಷ್ಯ ಹೊರಗಡೆ ಜಗತ್ತಿನ ಕಡೆಗಿದೆ, ವಿಷಯಗಳ ಕಡೆ ಇದೆ, ವಸ್ತುಗಳ ಕಡೆಗಿದೆ, ಮತ್ತು ಅಲ್ಲಿ ದುಃಖ, ಅಲ್ಲಿ ಅಶಾಂತಿ, ಅಲ್ಲಿ ಘರ್ಷಣೆ, ಅಲ್ಲಿ ರಾಗದ್ವೇಷ, ಅಲ್ಲಿ ಭಿನ್ನಾಭಿಪ್ರಾಯಗಳು, ಏನಿದೆಲ್ಲ ಇದಕ್ಕೆ ಹೆಸರು ಸಂಸಾರ. ಹೊರಗಡೆ ಜಗತ್ತಿಗೆ
ಭಾಳ ಸುಂದರವಾಗಿ ಅಲಂಕಾರ ಮಾಡಿಕೊಂಡು ನಗ್ನಗ್ತಾ ನಾವು ನಮ್ಮ ಮುಖವನ್ನು ತೋರಿಸ್ಬೋದು. ಒಳಗಡೆ ಗೊತ್ತಿದೆ ನಮಗೆ, ಪ್ರತಿಯೊಬ್ಬ ವ್ಯಕ್ತಿಯ ಅಂತಃಕರಣದ ಒಳಗಡೆಗೆ ಒಂದು ದೊಡ್ಡ ಸುನಾಮಿನೇ ಓಡಾಡ್ತಾ ಇರ್ತದೆ, ಅಪ್ಪಳಿಸ್ತಾ ಇರ್ತದೆ. ಹೌದಾ? ಎಲ್ಲಿ ತನಕ ನಮ್ಮ ಲಕ್ಷ್ಯ ಹೊರಗಡೆ ಜಗತ್ತಿನ ಕಡೆಗಿದೆಯೋ, ವಿಷಯಗಳ ಕಡೆಗಿದೆಯೋ, ವ್ಯಕ್ತಿಗಳ ಕಡೆಗಿದೆಯೋ, ಐಶ್ವರ್ಯ ಸಂಪತ್ತಿನ ಕಡೆಗಿದೆಯೋ, ಅಲ್ಲಿ ತನಕ ದುಃಖವೇ. ಯಾಕೆ? ಅದು ಭೂಮಾ ಅಲ್ಲ, ಅದು ವಿಶಾಲವಾಗಿರೋದಲ್ಲ, ಅದು ಅತ್ಯಂತ ಸೂಕ್ಷ್ಮವಾಗಿರೋದಲ್ಲ. ಮತ್ತು ಈ ವಸ್ತು ವಿಷಯಗಳಿಗೆಲ್ಲ ಒಂದು ಮಿತಿ ಇದೆ. ಹೌದು, ಒಂದು ಜಿಲೇಬಿ ತಿನ್ನಿ ಖುಷಿ ಆಗ್ತದೆ, 2 ಜಿಲೇಬಿ ತಿನ್ನಿ. ಪೂಜ್ಯ ಗುರುದೇವ್ ಯಾವಾಗಲೂ ಒಂದು ದೃಷ್ಟಾಂತ ಹೇಳೋದು. ಎಷ್ಟೋ ವರ್ಷಗಳ ನಂತರ ಹಳ್ಳಿ ಮನೆಗೆ ಬಂದಿರ್ತಾನ ಅವನ ಮಿತ್ರನ ಮನೆಗೆ ಬಂದಾಗ ಅವನು ಕೇಳ್ತಾನೆ, ಕಾಫಿ ತಗೋತೀರಾ? ಎಸ್. ಫಿಲ್ಟರ್ ಕಾಫಿ? ಹೌದು, ಫಿಲ್ಟರ್ ಕಾಫಿ ಕೊಡ್ತಾನೆ. ಫಿಲ್ಟರ್ ಕಾಫಿ ಕುಡಿತಾನೆ. ಒಂದು ಸಿಪ್ಪು, ಏನು ಖುಷಿ, ಏನು ಸಂತೋಷ, ಏನು ಸಂಭ್ರಮ. ಅವನಂತಾನೆ, ನನ್ನ ಲೈಫಲ್ಲೇ ಇಂಥ ಕಾಫಿ ಕುಡಿದಿಲ್ಲ. ಯಾವ ಬ್ರ್ಯಾಂಡ್ ಇದೆ ನಿಮ್ಗೆ ಗೊತ್ತಾಗಲ್ಲ, ಈ ಬ್ರ್ಯಾಂಡ್ ಸಿಗೋದೇ ಇಲ್ಲ, ಅಷ್ಟು ಅದ್ಭುತವಾದ ಬ್ರ್ಯಾಂಡ್ ಇದೆ. 2ನೇ ಸಿಪ್ ಕುಡಿತಾನೆ, ವಂಡರ್ಫುಲ್ ಅಂಥೇಳಿ ಆಚೆ ನೋಡ್ಲಿಕ್ಕೆ ಶುರು ಮಾಡಿ. ಆವಾಗ ಆ ಅತಿಥಿ ಯಾರು ಮನೆಯ ಓನರ್ ಇದ್ದ ಅವನು ಕೇಳ್ತಾನೆ, ನಿಮಗೆ ಬಿಸ್ಕೆಟ್ ಏನಾದರೂ ಬೇಕಾ ಕಾಫಿ ಜೊತೆಗೆ? ಬಿಸ್ಕೆಟ್, ಮಾರಿ ಬಿಸ್ಕೆಟ್. ಕರೆಕ್ಟ್. ಗಮನಿಸಿ, 2 ಸಿಪ್ ಕುಡಿದಿದ್ದು ಆಗಲೇ ಅವನಿಗೆ ಅದರಲ್ಲಿ ಸುಖ ಕಾಣ್ತಾ ಇಲ್ಲ. ವಿತ್ ಬಿಸ್ಕಿಟ್ ಅಷ್ಟೇ ಚೆನ್ನಾಗಿ ಕಾಣಿಸ್ತಾ ಇದೆ ಈಗ ಅವನಿಗೆ. ಜಸ್ಟ್ 2 ಸಿಪ್ ಕುಡಿತೀನಿ ಅಷ್ಟೇ. ಸರಿ, ಬಿಸ್ಕಿಟ್ ಕೊಟ್ಟರು. ಅವನೊಂದು ಪರ್ಫೆಕ್ಟ್, ಈ ಕಾಫಿ ಜೊತೆಗೆ ಮಾರಿ ಬಿಸ್ಕಿಟ್ ಪರ್ಫೆಕ್ಟ್. ಯಾಕೆಂದರೆ ಅದು ಕಾಫಿ ಅಥವಾ ಚಹಾದ ಟೇಸ್ಟನ್ನು ಹಾಳು ಮಾಡೋದಿಲ್ಲ. ಯಾಕಂದರೆ ಅದರಲ್ಲಿ ಏನಿಲ್ಲ. 2 ಸರಿಯಾದ ಕುಡ್ದ. ಆಮೇಲೆ ಮತ್ತೆ ಆಚೆ ನೋಡ್ಲಿಕ್ಕೆ ಶುರು ಮಾಡ್ದ. ಮನೆ ಯಜಮಾನ ಕೇಳ್ದ, ನೀವು ತಪ್ಪು ತಿಳಿಯಲ್ಲ ಅಂದರೆ ಹೇಳಿ, ಸಿಗರೇಟ್ ಏನಾದರೂ ಸಿಗ್ತದೆ? ಎಕ್ಸಾಕ್ಟ್ಲಿ, ಸಿಗರೇಟ್ 2 ಸಿಪ್ ಆಯ್ತು. ಮತ್ತೆ ಆಚೆ ನೋಡ್ದ, ಕಾಫಿ ನೋಡ್ತಾನೆ, ಇಷ್ಟೇ ಯಾಕೆ ಕಾಫಿ ಕೊಟ್ಟಿದ್ದಾರೆ ಇವರು ಅನ್ನಿಸ್ತಾ ಇದೆ ಅವನಿಗೆ. ಈ ಎಲ್ಲ ವಿಷಯ ಸುಖಗಳಿಷ್ಟೇ. 1 ಸಿಪ್ಪಿಗೆ ಚೆನ್ನಾಗಿರುತ್ತೆ, 2ನೇ ಸಿಪ್ಪಿಗೆ ಆಗಲೇ ವೈರಾಗ್ಯ ಬರಲಿಕ್ಕೆ ಶುರು ಆಗುತ್ತೆ, 3ನೇ ಸಿಪ್ಪಿಗೆ ಇನ್ನೇನೋ ಬೇಕನ್ನಿಸುತ್ತೆ, 4ನೇ ಸಿಪ್ಪಿಗೆ ಇನ್ನೇನೋ ಆ್ಯಡ್ ಮಾಡಬೇಕು ಅನಿಸುತ್ತೆ. ಯಾಕೆ ಹೇಳಿ? ಇದು ವಿಶಾಲ ಭೂಮ ಅಲ್ಲ, ಮತ್ತು ಇದು ದೇಶಕಾಲ ಪರಿಧಿಯ ಒಳಗಡೆಗೆ ಬರ್ತಕ್ಕಂಥ ಸುಖ. ಇದು ಶಾಶ್ವತವಲ್ಲ. ಗಮನಿಸಿ, ಈ 13ನೆಯ ಶ್ಲೋಕದಲ್ಲಿ ಶ್ರೀಧರರು ಉಪಸಂಹಾರ ಮಾಡ್ತಾರೆ. ಸರಿ, ಯಾರು ಯಾರನ್ನು ತಿಳ್ಕೊಳ್ಬೇಕಿಲ್ಲಿ? ಯಾರು ಯಾರನ್ನು ಅರಿಬೇಕು? ಯಾರು ಯಾರನ್ನು ಅರಿತರೆ ಯಾರಿಗೆ ಮೋಕ್ಷ? ಬ್ರಹ್ಮಾಗ್ರೇ ಯದ ವೇದಹಂ ಪುನರಿದಂ ತತ್ಸರ್ವಮೇವಾಭವತ್ ನಾಸ್ತ್ಯಸ್ಮಾದಪರಂ ಯತೋ ಜಗದಿದಂ ಬ್ರಹ್ಮೈವ ಸರ್ವಂ ಖಲು. ಯಾವಾಗ ವ್ಯಕ್ತಿ ಶ್ರವಣ ಮನನಾದಿಗಳನ್ನು ಮಾಡಿಕೊಂಡು ತನ್ನಲ್ಲಿ ಧ್ಯಾನಾದಿಯನ್ನು ಮಾಡಿ ಯಾರನ್ನು ಅರಿತಾನೆ? ತನ್ನ ಮೂಲ ಸ್ವರೂಪವನ್ನು, ತನ್ನ ಶುದ್ಧ ಚೈತನ್ಯವನ್ನು, ತನ್ನ ಸ್ವರೂಪವನ್ನೇ ಅವನು ಅರಿತಾನೆ. ಯಾರೋನು? ಅದಕ್ಕೆ ಹೆಸರು ಪರಬ್ರಹ್ಮ, ಅದಕ್ಕೆ ಹೆಸರು ಪರಮಾತ್ಮ ತತ್ವ. ಯಾರು ಯಾರನ್ನು ಅರಿಯೋದು? ನನ್ನನ್ನೇ ನಾನು ಅರಿತುಕೊಳ್ಬೇಕು. ನಾವು ಇನ್ಯಾರನ್ನು ಅರಿತುಕೊಳ್ಳೋದಲ್ಲ. ಎಲ್ಲೋ ಕೈಲಾಸದಲ್ಲಿರ್ತಕ್ಕಂಥ, ಎಲ್ಲೋ ವೈಕುಂಠದಲ್ಲಿರ್ತಕ್ಕಂತಹ, ಅಥವಾ ಎಲ್ಲೋ ಆಕಾಶದ ಆಚೆ ಅಥವಾ ಮೋಡಗಳ ಆಚೆ ಇರ್ತಕ್ಕಂಥ ಭಗವಂತನನ್ನು ಕಾಣಲಿಕ್ಕೆ ದರ್ಶನ ಇಲ್ಲ. ತಪಸ್ಸಂದ್ರೇನು?
ನನ್ನನ್ನು ನಾನು ಅರಿಯುವಂಥದ್ದು, ನನ್ನನ್ನು ನಾನು ತಿಳಿದುಕೊಳ್ಳುವಂಥದ್ದು. ಯಾವಾಗ ನನ್ನನ್ನು ನಾನು ತಿಳಿದುಕೊಳ್ತೀನಿ, ತತ್ಸರ್ವಮೇವಾಭವತ್, ಇಡೀ ಜಗತ್ತೇ ಬ್ರಹ್ಮಮಯವಾಗುತ್ತದೆ. ಗೀತೆಯಲ್ಲಿ ಇದೇ ತತ್ವವನ್ನೇ ಭಗವಂತ ಬೇರೆ ರೀತಿ ಹೇಳ್ತಾನೆ. ಭಗವಂತ ಹೇಳ್ತಾನೆ, ನನಗೆ ಕರ್ಮಬಂಧನವಿಲ್ಲ, ನನ್ನನ್ನು ಕರ್ಮಗಳು ಬಂಧಿಸೋದಿಲ್ಲ. ಇದನ್ನು ಯಾರು ತಿಳಿದುಕೊಳ್ತಾರೋ ಅವ್ರಿಗೂ ಕರ್ಮಬಂಧನ ಇದೆ. ಅರೆ, ಭಗವಂತನಿಗೆ ಕರ್ಮಬಂಧನ ಇಲ್ಲ, ಭಗವಂತನಿಗೆ ಹುಟ್ಟಿಲ್ಲ, ಭಗವಂತನಿಗೆ ಸಾವಿಲ್ಲ ಅಂತ ನಾವು ತಿಳ್ಕೊಂಡ್ರೆ ನಾವು ಹೇಗೆ ನಾವು ಹುಟ್ಟು ಸಾವುಗಳಿಂದ ಮುಕ್ತರಾಗ್ತೀವಿ? ಯಾಕಂದರೆ ಆ ಪರಮ ತತ್ವಕ್ಕಿಂತ ನಾವು ಬೇರೆಯಲ್ಲ. ಆದ್ದರಿಂದ ಯಾವಾಗ ನಾನು ನನ್ನ ಮೂಲ ಸ್ವಭಾವ, ಮೂಲ ಸ್ವರೂಪವನ್ನು ಅರಿತುಕೊಳ್ತೇನೋ, ತತ್ಸರ್ವಮೇವಾಭವತ್, ಎಲ್ಲವೂ ಪರಬ್ರಹ್ಮ ತತ್ವವೇ ಅಂಥೇಳಿ ತಿಳಿತಾನಂತವನು. ಅಷ್ಟು ಮಾತ್ರವಲ್ಲ, ನ ಅಸ್ತಿ ಅಸ್ಮಾತ್ ಪರಂ ಯತಃ ಜಗದಿದಂ ಬ್ರಹ್ಮೈವ ಸರ್ವಂ ಖಲು. ಈ ಜಗತ್ತಿನಲ್ಲಿ ಪರಬ್ರಹ್ಮನನ್ನು ಬಿಟ್ಟು ಬೇರೆ ಯಾವುದು ಕೂಡ ಇಲ್ಲೂ ಇಲ್ಲ. ಆರಂಭದಲ್ಲಿ ಹೇಳಿದರು, ಈಶಾವಾಸ್ಯಮಿದಗಂ ಸರ್ವಂ. ಏನಿದು ಜಗತ್ತೋ ಈಶ್ವರನಿಂದ ಆಚ್ಛಾದಿಸಲ್ಪಟ್ಟಿರ್ತಕ್ಕಂಥದ್ದು, ಭಗವಂತನಿಂದ ಆಚ್ಛಾದಿಸಲ್ಪಟ್ಟಿರ್ತಕ್ಕಂಥದ್ದು. ತದ್ಯೋ ಬುದ್ಧ್ಯತ ಸೋಭವತ್ತದ ಪರಂ ನಾಸೀತ್ ಸ ಏವಾದ್ವಯಃ. ಯಾರು ಈ ಅದ್ವೈತ ತತ್ವವನ್ನು ಸಾಕ್ಷಾತ್ಕರಿಸಿಕೊಳ್ತಾರೋ, ಜ್ಞಾತ್ವಾ ತಿಳಿದುಕೊಳ್ತಾರೋ, ಅರಿತುಕೊಳ್ತಾರೋ ಅಥವಾ ಅನುಭವಿಸ್ತಾರೋ, ಶ್ರೀ ಗುರುರಾಮರೂಪಮಭಯಂ ಚಾಶ್ರಿತ್ಯ ಧನ್ಯಾ ವಯಂ, ಅಂಥವ್ರನ್ನ ಧನ್ಯ ಪುರುಷರು ಅಂಥೇಳಿ ಕರೀತಾರೆ. ಅಂಥವರು ಈ ಸಂಸಾರವನ್ನು ದಾಟಿ ನಿಂತವರು ಅಂಥೇಳಿ ಕರೀತಾರೆ. ಅಂಥವರನ್ನು ಮಹಾತ್ಮ, ಆತ್ಮಜ್ಞಾನಿ ಅಂಥೇಳಿ ಕರೀತಾರೆ. ಯಾರು ಈ ಆತ್ಮತತ್ವವನ್ನು ಅರಿತಾರೆ ಅವರೇ ಬ್ರಹ್ಮ ಆಗ್ತಾನೆ. ತದ್ಯೋ ಬುದ್ಧ್ಯತ ಸೋ ಅಭವತ್ ಅಪರಂ ನ ಆಸೀತ್ ಏವಾದ್ವಯಂ. ಯಾವಾಗ ಈ ಆತ್ಮತತ್ವವನ್ನು, ಈ ಆತ್ಮಜ್ಞಾನವನ್ನು ವ್ಯಕ್ತಿ ಅರ್ಥ ಮಾಡಿಕೊಳ್ತಾನೋ, ತಿಳಿದುಕೊಳ್ತಾನೋ, ಪರಬ್ರಹ್ಮ ಬಿಟ್ಟು ಬೇರೇನೂ ಇಲ್ಲ ಇಲ್ಲಿ, ಅದು ಒಂದೇ ಶುದ್ಧ ತತ್ವ ಅಂತಕ್ಕಂಥ ಸ್ಪಷ್ಟತೆಯನ್ನು ಅವನು ಅರಿತುಕೊಳ್ತಾನೆ. ಏನಿದು? ಇದೇ ನಿಜವಾದ್ದು, ಇದೇ ಸತ್ಯ. ಹಾಗಾದರೆ ಅಧ್ಯಾತ್ಮ ಅಂದ್ರೇನು? ನನ್ನನ್ನು ನಾನು ಅರಿಯುವಂಥದ್ದು. ಎಲ್ಲೋ ಇರುವ ಭಗವಂತನನ್ನು ಅರಿಯೋದಲ್ಲ, ಎಲ್ಲೋ ಹೋಗ್ಲಿಕ್ಕೂ ಇಲ್ಲ, ಎಲ್ಲೋ ವೈಕುಂಠಕ್ಕೆ ಹೋಗ್ಲಿಕ್ಕಿಲ್ಲ, ಎಲ್ಲ ಕೈಲಾಸಕ್ಕೆ ಹೋಗ್ಲಿಕ್ಕಿಲ್ಲ. ನಮ್ಮನ್ನು ನಮ್ಮ ಕೈನಲ್ಲಿ ಅರಿಲಿಕ್ಕೆ ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ. ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗ್ತೀವಿ, ಅದಕ್ಕೋಸ್ಕರ ಎಲ್ಲೆಲ್ಲ ಹೋಗ್ತಾ ಇದ್ದೀವಿ. ಮತ್ತು ಎಲ್ಲ ಉಪನಿಷತ್ತಿನ ಎಲ್ಲ ಶಾಸ್ತ್ರ ಗ್ರಂಥಗಳ ಸಾಧನೆ ಏನು? ನನ್ನ ಹತ್ರ ಬರುವಂಥದ್ದು. ನನ್ನ ಹತ್ರ ಬರೋದಂದ್ರೇನು? ಈಗ ಹೇಗೆ ಹೊರಗಡೆ ವಿಷಯಗಳ ಕಡೆ ಹೋಗ್ತೀವಲ್ಲ, ಹಾಗೆ ಹೋಗೋದಲ್ಲ. ಮತ್ತು ಎಲ್ಲೂ ಹೋಗದೇ ಇದ್ರೆ ಸಾಕು. ಒಂದು ಹಣ ಬೇಕೋ, ಹಣವಂತರ ಬಳಿ ಹೋಗ್ಬೇಕು ನಾವು. ಅಧಿಕಾರ ಬೇಕೋ, ಅವ್ರ ಹತ್ರ ಹೋಗ್ಬೇಕು. ಎಲ್ಲಿದೆ ಅಲ್ಲಿ ಹೋಗ್ಬೇಕು ನಾವು. ನನ್ನ ಹತ್ರ ಬರಬೇಕು, ಏನು ಮಾಡಬೇಕು? ಸುಮ್ಮನಿದ್ರೆ ಸಾಕು. ಮತ್ತೆ ಎಲ್ಲಿದ್ದೀವಿ? ನನ್ನಲ್ಲಿ ನಾನು ಇರ್ತೀವಿ. ವಿಷಯಗಳ ಕಡೆಗೆ ಹೋಗದೇ ಇದ್ದರೆ ಸಾಕು, ವಿಷಯ ಚಿಂತನೆಯನ್ನು ಮಾಡದೇ ಇದ್ದರೆ ಸಾಕು. ಆತ್ಮಚಿಂತನೆ ಅಂದ್ರೇನು? ವಿಷಯ ಚಿಂತನೆಯನ್ನು ಮಾಡದೇ ಇರುವಂಥದ್ದು. ವಿಷಯ ಚಿಂತನೆಯನ್ನು ಮಾಡದೇ ಇರೋದಕ್ಕೆ ಹೆಸರು ಪರಮಾತ್ಮ ಚಿಂತನೆ. ಅಂತಃಕರಣದ ಒಳಗಡೆಗೆ ಯಾವ ವಿಚಾರವೂ ಕೂಡ ಇರಬಾರ್ದು. ಅಂತಃಕರಣದ ಅಲುಗಾಡ್ತಾ ಇರಬಾರ್ದು, ಅಲ್ಲಿ ಕಂಪನ ಅನ್ನಿಸೋದಿರಬಾರ್ದು. ಎಲ್ಲಿರ್ತೀವಿ ನಾವು ನಮ್ಮ ಜೊತೆಗೆ ಇರ್ತೀವಿ. ಗಮನಿಸಿದರೆ ನೀವು, ಹೊರಗಡೆ ಜಗತ್ತಿನಲ್ಲಿ ಎಷ್ಟೇ ಆತ್ಮೀಯರಿರಲಿ,
ಎಷ್ಟೇ ಸುಂದರವಾಗಿರಲಿ, ಎಷ್ಟೇ ಚೆನ್ನಾಗಿ ಹಾಡು ಹೇಳಿ, ಅವರ ಶರೀರ ಎಷ್ಟೇ ಚೆನ್ನಾಗಿರಲಿ, ಅವರ ಮಾತುಗಳು ಎಷ್ಟೇ ಅದ್ಭುತವಾಗಿ, ಏನು ಬೇಕಾದಿರಲಿ ಹೊರಗಡೆ ಜಗತ್ತಿನಲ್ಲಿ ವಿಷಯ ವಸ್ತುಗಳು ವ್ಯಕ್ತಿಗಳು, ಸ್ವಲ್ಪ ಹೊತ್ತಾದಮೇಲೆ ಎಲ್ಲರೂ ಸಾಕಾಗಿಬಿಡ್ತಾರೆ. ನಾವು ಸಾಕಾಗೋದಿಲ್ಲ ಅಲ್ಲ, ಇನ್ನೊಬ್ಬರ ಜೊತೆ ನಮಗೆ ಸಾಕಾಗುತ್ತೆ. ಮತ್ತೊಬ್ಬ ವ್ಯಕ್ತಿ ಸಾಕಾಗ್ತಾನೆ, ಮತ್ತೊಂದು ವಸ್ತುಗಳು ಸಾಕಾಗ್ತವೆ, ಮತ್ತೊಂದು ಸುಖ ನಮಗೆ ಸಾಕಾಗುತ್ತೆ, ಮತ್ತೊಂದು ವಿಷಯಗಳು ಸಾಕಾಗ್ತವೆ, ಮತ್ತೊಂದು ಊರು ಸಾಕಾಗುತ್ತೆ. ಅಯ್ಯೋ ಏನಪ್ಪ ಇವರು ಇಷ್ಟು ವರ್ಷದಿಂದ ಇದ್ದೀವಿ ಹೀಗೆ, ಮತ್ತು ಬೇರೆ ಎಲ್ಲಾದರೂ ಹೋಗ್ಬೇಕು, ಬೇರೆ ಏನಾದರೂ ನೋಡಬೇಕು, ಬದಲಾವಣೆಯನ್ನು ಬಯಸ್ತೀವಿ ನಾವು. ನಮ್ಮ ಜೊತೆಗೆ ನಾವಿದ್ದು ನಮಗೆ ಸಾಕಾಗಿದೆಯಾ? ಬೇಸರವಾಗಿದೆ. ಯಾಕೆ? ಆನಂದ ಸತ್ಯಂ ಜ್ಞಾನಮನಂತಂ ಬ್ರಹ್ಮ. ನಮ್ಮ ಸ್ವಭಾವ ಸತ್, ನಮ್ಮ ಸ್ವಭಾವ ಚಿತ್, ನಮ್ಮ ಸ್ವಭಾವ ಆನಂದ. ಆದ್ದರಿಂದ ಈ ರೀತಿಯ ಗ್ರಂಥಗಳನ್ನು ಓದೋದು, ಈ ರೀತಿಯ ಗ್ರಂಥಗಳ ಅಧ್ಯಯನವನ್ನು ಮಾಡೋದು ಅಥವಾ ಪಾರಾಯಣವನ್ನು ಮಾಡುವಂಥದ್ದು ನನ್ನ ಜೊತೆ ನಾನಿರಲಿಕ್ಕಾಗಿ, ಎಲ್ಲೋ ಇರುವ ಭಗವಂತನನ್ನು ತೃಪ್ತಿಪಡಿಸ್ಲಿಕ್ಕಾಗಲ್ಲ. ನಾನು ವಿಷ್ಣು ಸಹಸ್ರನಾಮ ಹೇಳಿದರೆ ಭಗವಂತನಿಗೆ ತೃಪ್ತಿ ಅಲ್ಲ, ನನ್ನ ಜೊತೆ ನಾನಿರಲಿಕ್ಕಾಗಿ. ಸತ್ಸಂಗವನ್ನು ಮಾಡಿದರೆ ನನ್ನ ಜೊತೆ ನಾನಿರಲಿಕ್ಕಾಗಿ, ಎಲ್ಲೋ ಹೋಗ್ಲಿಕ್ಕಲ್ಲ, ಏನನ್ನು ಗಳಿಸ್ಲಿಕ್ಕಲ್ಲ, ಏನೋ ಸಿಗುತ್ತೆ ನನಗೆ, ಏನೋ ಲಾಭವಾಗುತ್ತೆ. ಗಮನಿಸಿ, ನೀವು ನಿಮ್ಮ ಮನಸ್ಸು ಶಾಂತವಾಗಿದೆಯೋ, ನಿಮ್ಮ ಮನಸ್ಸು ಆನಂದವಾಗಿದೆಯೋ, ನಿಮಗೆ ಯಾವುದೂ ಬೇಡ. ಎಷ್ಟೇ ಹಣ ಕೊಟ್ಟರು ಆ ಮನಸ್ಸಿನ ಪ್ರಶಾಂತತೆಯನ್ನು ನೀವು ಪರ್ಚೇಸ್ ಮಾಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಯಾವ ವ್ಯಕ್ತಿ ಆತ್ಮಾನಂದದ ಸುಖವನ್ನು ಅನುಭವಿಸಿದಾನೋ ಅವನಿಗೇನೂ ಬೇಡ. ಅವನ ಲಕ್ಷ್ಯ ಹೊರಗಡೆ ವಸ್ತುಗಳ ಕಡೆ ಇಲ್ಲವೇ ಇಲ್ಲ, ವಿಷಯಗಳ ಕಡೆ ಇಲ್ಲ. ಮತ್ತು ತನ್ನಲ್ಲಿ ತಾನು ಸ್ಥಿರನಾಗಿರ್ತಾನೆ. ಯಾವ ವ್ಯಕ್ತಿ ಆ ರೀತಿಯಲ್ಲಿರ್ತಾನೋ ಅಂಥವನನ್ನು ಧನ್ಯ ವಯಂ, ಅಂಥವರನ್ನು ಧನ್ಯ ಪುರುಷರು ಅಂತೇಳಿ ಕರೀತಾರೆ, ಅಂಥವರನ್ನು ಶ್ರೇಷ್ಠ ಪುರುಷರು ಅಂತ ಕರೀತಾರೆ, ಅಂಥವರನ್ನು ಮಹಾತ್ಮ ಅಂತ ಕರೀತಾರೆ. ನನ್ನಲ್ಲಿ ನಾನು ಸ್ಥಿರವಾಗಿರೋದಕ್ಕಾಗಿ ಈ ರೀತಿಯ ಶಾಸ್ತ್ರ ಗ್ರಂಥಗಳು. ಆದ್ದರಿಂದ ಮತ್ತೆ 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 ನಾವು ಶ್ರವಣವನ್ನು ಮಾಡಬೇಕು, ಮತ್ತೆ 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 ನಾವು ಅದನ್ನು ಕೇಳಬೇಕು, ಅಧ್ಯಯನವನ್ನು ಮಾಡಬೇಕು. ಏನೋ ಸಿಗುತ್ತೆ ಅಂತಲ್ಲ, ಏನೋ ಪುಣ್ಯ ಬರುತ್ತೆ ಅಂತಲ್ಲ, ಅಥವಾ ಏನೋ ಗಳಿಸ್ತೀನಿ ಅಂತಲ್ಲ, ಏನೋ ಲಾಭವಾಗುತ್ತೆ ಅಲ್ಲ, ನನ್ನಲ್ಲಿ ನಾನಿರೋದಕ್ಕಾಗಿ. ಆ ರೀತಿಯಲ್ಲಿ ಬರೆದದ್ದು ಈ ಗ್ರಂಥವನ್ನು ಯಾರೋ ಶ್ರೀಧರರು. ಉಪನಿಷತ್ತನ್ನು ಚಿಂತನೆಯನ್ನು ಮಾಡಲಿಕ್ಕೆ ಒಂದು ಹೊಸ ವಿಧಾನ, ಇನ್ನೊಂದು ರೀತಿಯಲ್ಲಿ ಅದೇ ಮುಖ್ಯವಾಗಿರ್ತಕ್ಕಂಥ ವಾಕ್ಯಗಳನ್ನು ತೆಗೆದುಕೊಂಡು ಬಂದು ಹೊಸ ರೀತಿಯಲ್ಲಿ ಚಿಂತನೆ ಮಾಡುವ ಒಂದು ಶೈಲಿ ಶ್ರೀಧರರು. ಭಾಳ ದೊಡ್ಡ ಸಂತರು ಇರೋ ತನಕವೂ ಕೂಡ ಅವರು ಆತ್ಮ ಚಿಂತನೆಯಲ್ಲಿ ಕಾಲವನ್ನು ಕಳೆದರು. ಆದ್ದರಿಂದ ನಾವು ಒಂದು ವೇಳೆ ನಮ್ಮನ್ನು ನಾವು ಇದರಲ್ಲಿ ತೊಡಗಿಸಿಕೊಳ್ಳೋದಾದರೆ ಅದೇ ನಾವು ಶ್ರೀಧರರಿಗೆ ಸಲ್ಲಿಸ್ತಕ್ಕಂಥ ಒಂದು ಗುರುದಕ್ಷಿಣೆ. ಭಾಳ ಸಂತೋಷ. ಕಳೆದ 2 ದಿನಗಳಿಂದ ನಾವು ಶ್ರೀಧರರ ದಶೋಪನಿಷತ್ ಸಾರ ಶ್ರೀರಾಮ ಭದ್ರ ಸ್ತೋತ್ರವನ್ನು ಕುರಿತು ಸಾಧ್ಯವಾದಷ್ಟು ನಾವು ಚಿಂತನೆಯನ್ನು ಮಾಡಿದ್ದೇವೆ. ಎಲ್ಲರೂ ಕೂಡ ಅಷ್ಟೇ ಬಹಳ ಭಕ್ತಿ ಶ್ರದ್ಧೆಯಿಂದ ಭಾಗವಹಿಸಿದಿರಿ. ಎಲ್ಲರಿಗೂ ಕೂಡ ಭಗವಂತನ ಒಂದು ಕೃಪೆಯ ಆಶೀರ್ವಾದ ಇರಲಿ. ನಾಳೆ ಶ್ರೀರಾಮನವಮಿ ಬೆಳಗ್ಗೆ 10 ರಾಮನವಮಿಯ ಉತ್ಸವ ಅನ್ನೋದು ಆರಂಭವಾಗುತ್ತೆ. ಸಂಗೀತ ಕಾರ್ಯಕ್ರಮ ಇರುತ್ತೆ. ಶ್ರೀರಾಮನಿಗೆ ಎಲ್ಲರೂ ಕೂಡ ಕ್ಷೀರಾಭಿಷೇಕವನ್ನು ಮಾಡಲಿಕ್ಕೆ ಅವಕಾಶ ಇರುತ್ತೆ. ಎಲ್ಲರೂ ಕೂಡ ಹಾಲನ್ನು ನೀವು ತರ್ಬೋದು, ಇಲ್ಲೂ ಇರುತ್ತೆ, ನೀವು ಕೂಡ ತೆಗೆದುಕೊಂಡು ಬನ್ನಿ, ಅಭಿಷೇಕವನ್ನು ಮಾಡಿ. ಭಾಳ ಅದ್ಭುತವಾದ ಸಂಗೀತ ಇರುತ್ತೆ. ಸಂಗೀತ ಎಲ್ಲ ಆದಮೇಲೆ ರಾಮನ ಪೂಜೆಯನ್ನು ಮಾಡಿ ಅನಂತರ ಎಲ್ಲರೂ ನಾವು ಪ್ರಸಾದವನ್ನು ಸ್ವೀಕಾರ ಮಾಡಿ ಮತ್ತೆ ನಾವು ತೆರಳೋಣ. ಇನ್ನೊಂದು
ಪ್ರಕಟಣೆ ಇದೆ. ಏಪ್ರಿಲ್ 11ರಿಂದ 20 ಬೇಸಿಗೆ ಶಿಬಿರ, ಚಿಕ್ಕ ಮಕ್ಕಳಿಗೆ ಶ್ರೀಧರ್ಮಾಮೃತ ಬೇಸಿಗೆ ಶಿಬಿರದ ಹೆಸರೇ. ಬಹಳ ಸುಂದರವಾದಂಥ ಕಥೆಗಳಿಂದ ಕೂಡಿರ್ತಕ್ಕಂಥ ಬಹಳ ರಮಣೀಯವಾಗಿರ್ತಕ್ಕಂಥ ಇದೊಂದು ಶಿಬಿರ. ಸ್ತೋತ್ರ, ಭಜನೆ, ನೀತಿ ಕಥೆ, ಮೋಜಿನ ಆಟಗಳು ಎಲ್ಲವೂ ಕೂಡ ಇದರಲ್ಲಿರುತ್ತೆ. 8ರಿಂದ 14 ವರ್ಷದ ಮಕ್ಕಳಿಗೆ ಮಾತ್ರ ಇದರಲ್ಲಿ ಪ್ರವೇಶ ಇರುತ್ತೆ. ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಯಾರಾದರೂ ಇದ್ದರೆ ದಯವಿಟ್ಟು ಕಳಿಸಿ. ಮಕ್ಕಳ ಸಂಸ್ಕಾರವನ್ನು ಕೊಡ್ತಕ್ಕಂತಹ ಇದೊಂದು ಶಿಬಿರವಾಗಿರುತ್ತೆ. ನಾಳೆ ರಾಮನವಮಿ, ಎಲ್ಲರೂ ಕೂಡ ಬನ್ನಿ. ಒಂದು ಭಜನೆ ಹೇಳಿ ಇವತ್ತಿನ ಕಾರ್ಯಕ್ರಮ ಮುಗಿಸ್ಬೋದು. ನಾನು ನೀನು ಎನ್ನದಿರು, ಹೀನ ಮಾನವ, ಜ್ಞಾನದಿಂದ ನಿನ್ನ ನೀನೇ ತಿಳಿದುಕೊಳ್ಳಲೋ. ನಾನು ನೀನು ಎನ್ನದಿರು, ಹೀನ ಮಾನವ, ಹೆಣ್ಣು ಹೊನ್ನು ಮಣ್ಣು ಮೂರು ನಿನ್ನದೇನೆಲೋ. ಅನ್ನದಿಂದ ಬಂದ ಕಾಯ ನಿನ್ನದೇನಲೋ. ಕರ್ಣದಿಂದ ಕೇಳುವ ಘೋಷ ನಿನ್ನದೇನೆಲೋ. ನಿನ್ನ ಬಿಟ್ಟು ಹೋಗುವ ದೇಹ ನಿನ್ನದೇನೆಲೋ. ನಾನು ನೀನು ಎನ್ನದಿರು, ಹೀನ ಮಾನವ, ಕಾಲಕರ್ಮಶೀಲ ನೇಮ ನಿನ್ನದೇನೆಲೋ. ಜಾಲ ವಿದ್ಯೆ ಬಯಲ ಮಾಯೆ ನಿನ್ನದೇನೆಲೋ. ಕೀಲು ಜಡಿದ ತೊಗಲ ಗೊಂಬೆ ನಿನ್ನದೇನೆಲೋ. ಲೋಲಾದಿ ಕೇಶವನ ಭಕ್ತನಾಗೆಲೋ. ಲೋಲಾದಿ ಕೇಶವನ ಭಕ್ತನಾಗೆಲೋ. ನಾನು ನೀನು ಎನ್ನದಿರು, ಹೀನ ಮಾನವ, ಜ್ಞಾನದಿಂದ ನಿನ್ನ ನೀನೇ ತಿಳಿದುಕೊಳ್ಳಲೋ. ನಾನು ನೀನು ಎನ್ನದಿರು, ನಾನು ನೀನು ಎನ್ನದಿರು. ನಾನು ನೀನು ಎನ್ನದಿರು, ಹೀನ ಮಾನವ. ಶ್ರೀರಾಮಚಂದ್ರ ಭಗವಾನ್ ಕಿ, पवन सुत हनुमान की, बोलो भाई सब संतन की, सद्गुरुनाथ महाराज की।